हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं तस्मै श्रीगुरवे नमः। नमो विष्णुपादाय कृष्णाय भूतले श्रीमते भक्तिवेदान्तस्वामिन्निति नमस्ते सरस्वती देवे गौरवाणी प्रचारिणी विशेष शून्यवादी पाश्चात्य देशधारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಇವತ್ತಿನ ಉಪದೇಶಾಮೃತ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು 8ನೇ ಶ್ಲೋಕ ಆರಂಭ ಮಾಡಿದ್ವಿ. ಸೊ ಸ್ವಲ್ಪ ರಿವಿಷನ್ ಮಾಡುವುದಂದ್ರೆ ಇದು ತುಂಬಾ ಪ್ರಮುಖವಾದ ಶ್ಲೋಕ. ಯಾಕೆಂದ್ರೆ ಇದು ಎಲ್ಲ ಉಪದೇಶಗಳ ಸಾರ ಅಂತ ಹೇಳಿದ್ದಾರೆ. ಮತ್ತೆ ಇದು ಹೇಗೆ ವೈದಿ ಸಾಧನ ಭಕ್ತಿಯಿಂದ ನಮ್ಮನ್ನು ವೈದಿ ರಾಗಾನುಗ ಭಕ್ತಿ ಇದಕ್ಕೆ ಹೋಗಬಹುದು ಅಂತ ಈ ಶ್ಲೋಕ ವಿವರಿಸ್ತದೆ. ಸಾಧನ ಭಕ್ತಿಯಲ್ಲಿ 2 ಸ್ಟೆಪ್ಸ್ ಇದೆ. ಪ್ರಥಮವಾಗಿ ವೈದಿ ಸಾಧನ ಭಕ್ತಿ ಮತ್ತೆ ವೈದಿ ರಾಗಾನುಗ ಭಕ್ತಿ. ಸೊ ಎರಡೂ ವಿಷಯದಲ್ಲಿ ನಾವು ರಾಗಾನುಗ ಭಕ್ತಿಗೆ ಹೋಗ್ಬೇಕಾದ್ರೆ ಟ್ರೈನಿಂಗ್ ದ ಮೈಂಡ್, ನಮ್ಮ ಮನಸ್ಸನ್ನು ತರಬೇತಿಗೊಳಿಸುವುದು ತುಂಬಾ ಪ್ರಮುಖವಾಗಿದೆ. ಇದನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಆಮೇಲೆ ಪ್ರತಿ ಕ್ಷಣಕ್ಕೂ ನಾವು ಕೃಷ್ಣನನ್ನು ಸ್ಮರ್ತವ್ಯ. ಅದು ಸದಾಕಾಲ ಕೃಷ್ಣನನ್ನು ನೆನ್ಪಿಟ್ಕೊಳ್ಬೇಕು, ಅವನನ್ನು ಎಂದಿಗೂ ನಾವು ಮರಿಬಾರದು. ಸೊ ಈ ರೀತಿ ನಾವು ಅಭ್ಯಾಸ ಮಾಡಿದಾಗ ಮತ್ತೆ ನಮ್ಮ ಮನಸ್ಸನ್ನು ನಾವು ತರಬೇತಿಗೊಳಿಸಿದಾಗ ನಾವು ಕ್ರಮೇಣ ವೈದಿ ಸಾಧನ ಭಕ್ತಿಯಿಂದ ರಾಗಾನುಗ ಸಾಧನ ಭಕ್ತಿಗೆ ಹೋಗ್ತೇವೆ. ಆಮೇಲೆ 2ನೇ ಸ್ಟೆಪ್ ನಾವು ನೋಡಿದ್ವಿ, ರಾಗಾನುಗ ಸಾಧನ ಭಕ್ತಿ. ಅದು ಸಹ ಸಾಧನಾ ಭಕ್ತಿ. ಅಲ್ಲಿ ನಾವು ಸಾಧನವನ್ನು ಅಭ್ಯಾಸ ಮಾಡ್ತೇವೆ. ಆದ್ರೆ ಪರ್ಫೆಕ್ಟೆಡ್ ಸ್ಟೇಜ್ ಏನು? ರಾಗಾತ್ಮಿಕ ಭಕ್ತಿ. ರಾಗಾತ್ಮಿಕ ಭಕ್ತಿ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಸಹ ಇರುವ ಭಕ್ತರು ಅವರು ರಾಗಾತ್ಮಿಕ ಭಕ್ತಿಯನ್ನು ಹೊಂದಿದ್ದಾರೆ. ಸೊ ರಾಗಾನುಗ ಭಕ್ತಿ ಈ ಪ್ರಪಂಚದಲ್ಲಿ ನಾವು ರಾಗಾನುಗ ಭಕ್ತಿ ಇದನ್ನು ಅಭ್ಯಾಸ ಮಾಡ್ತೇವೆ. ರಾಗಾತ್ಮಿಕ ಭಕ್ತಿ ಇಸ್ ಅ ಪರ್ಫೆಕ್ಟೆಡ್ ಸ್ಟೇಟ್. ಅಂದ್ರೆ ಒಬ್ಬನು ಸಂಪೂರ್ಣವಾಗಿ ಪರಿಪೂರ್ಣತೆಯನ್ನು ಪಡೆದಾಗ ರಾಗಾತ್ಮಿಕ ಭಕ್ತಿಯನ್ನು ಅವನು ಹೊಂದ್ತಾನೆ. ಸೊ ರಾಗಾನುಗ ಸಾಧನ ಭಕ್ತಿಯಲ್ಲಿ ನಾವು ನೋಡಿದ್ವಿ, ಒಂದು ಭಕ್ತನ ಒಂದು ಪರ್ಟಿಕ್ಯುಲರ್ ಭಾವ, ಶಾಂತ ರಸ ಇರಬಹುದು, ದಾಸ್ಯ ರಸ ಇರಬಹುದು, ಸಾಖ್ಯ ರಸ, ವಾತ್ಸಲ್ಯ ರಸ ಅಥವಾ ಮಾಧುರ್ಯ ರಸ. ಸೊ ಒಬ್ಬ ಪರ್ಟಿಕ್ಯುಲರ್ ಡಿವೋಟಿ, ರಾಧಾರಾಣಿ, ಬಲರಾಮ್, ಗೋಪಿಯರು ಅಥವಾ ಯಶೋಧ, ಆಮೇಲೆ ನಾವು ಫ್ರೆಂಡ್ಸ್ ಸಖ ನೋಡಿದ್ರೆ ಮಧುಮಂಗಲ್, ಶ್ರೀಧಾಮ, ಅಥವಾ ದಾಸ್ಯ ರಸದಲ್ಲಿ ಚಿತ್ರಕ, ರಕ್ತಕ, ಇಂತಹ ಭಕ್ತರ ಒಂದು ಪರ್ಟಿಕ್ಯುಲರ್ ಭಾವ ಇರ್ತದೆ, ಮೂಡ್. ಅದನ್ನು ಒಬ್ನು ಅದಕ್ಕೆ ಅಟ್ರಾಕ್ಟ್ ಆಗ್ತಾನೆ. ಆಮೇಲೆ ಆ ದಿಕ್ಕಿನಲ್ಲಿ ಅವನು ಭಕ್ತಿಯನ್ನು ಬೆಳೆಸ್ಕೊಳ್ತಾನೆ. ಅದನ್ನು ರಾಗಾನುಗ ಸಾಧನಾ ಭಕ್ತಿ ಅಂತ ಹೇಳ್ತೇವೆ. ಅದಕ್ಕಾಗಿ ಇರುವ ನಮ್ಗೆ ಬೇಕಾಗಿರುವ ಪ್ರೀರಿಕ್ವಿಸಿಟ್ ಏನು? ಯಾರಾದ್ರೂ ಹೇಳ್ತೀರಾ? ನಾವು ನೋಡಿದ್ವಿ, ಇದಕ್ಕೆ ನಮ್ಗೆ ಒಂದು ರಿಕ್ವೈರ್ಮೆಂಟ್ ಬೇಕು. ಈ ರೀತಿ ಬೇಕಾದಾಗ ಭಾವ. ಅದೇ ಭಾವ ಅಂದ್ರೆ ಸ್ಟ್ರಾಂಗ್ ಡಿಸೈರ್, ಲೋಭ. ಅದಕ್ಕಾಗಿ ನಾವು ಪ್ರಪ್ರಥಮವಾಗಿ ಇರುವ ಒಂದು ಇಂಪಾರ್ಟೆಂಟ್ ಸ್ಪಿರಿಚುವಲ್ ಮಾಸ್ಟರ್ ಬೇಕು. ಮತ್ತೆ ಹಿಯರಿಂಗ್, ಶ್ರವಣಂ, ಸ್ಟ್ರಾಂಗ್ ಹಿಯರಿಂಗ್. ಎಲ್ಲವನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಬೇಕು. ತ್ಯಾಗ ಅಂದ್ರೆ ಏನು? ಅದು ಶರಣಾಗತಿ ಆಗ್ಬೇಕು.
ಶರಣಾಗತಿ ನೋಡೋಣ. All material desires. ಒಂದ್ Give up ಸೆಕೆಂಡ್, all material desires. ಪ್ರಭುಜಿ ಮತ್ತೊಂದು ಹೆಸರಿದೆ, ಕೋ ಹೋಸ್ಟ್ ಮಾಡ್ತೀರಾ? ಒಂದ್ ಸೆಕೆಂಡ್. ಸೊ ಇಲ್ಲಿ ನೀವು ಹೇಳಿದ್ರಿ ಸೊ ಗುರು ಬೇಕು ಅಂತ, ಗುರುವಿನ ಶೆಲ್ಟರ್ ಅಲ್ಲಿ. ಅದು ಯಾಕೆ ಗುರುವಿನ ಶೆಲ್ಟರ್? ಯಾಕೆ ಅಂದ್ರೆ ನಾವು ಸಾಧನಾ ಭಕ್ತಿಯನ್ನು ಮಾಡ್ತಾ ಇರ್ತೇವೆ ಅಲ್ವಾ? ಅದನ್ನು ಇವತ್ತು ಸಹ ಸ್ವಲ್ಪ ನೋಡೋಣ, ಯಾಕೆ ಗುರುವಿನ ಸ್ಥಾನ ತುಂಬಾ ಪ್ರಮುಖವಾದದ್ದು ಅಂತ. ಬೇಸಿಕಲಿ ಹಿಯರಿಂಗ್, ಶ್ರವಣಂ, ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇವತ್ತು ಸಹ ಸ್ವಲ್ಪ ಜಾಸ್ತಿ ನೋಡೋಣ. ಮತ್ತೆ ಲೋಭ ಬೇಕು, ಸ್ಟ್ರಾಂಗ್ ಡಿಸೈರ್, ತೀವ್ರವಾದ ಇಚ್ಛೆ ಬೇಕು. ಮತ್ತೆ ನಾವು ಸಾಧನಾ ಭಕ್ತಿಯಲ್ಲಿ ಏನ್ ಮಾಡ್ತಾ ಇರ್ತೇವೆ, ನಾವು 16 ಮಾಲೆ ಜಪ, ಹೀಗೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ಇದನ್ನು ಮಾಡ್ತಾ ಇರ್ತೇವೆ. ಆಮೇಲೆ ಅನುಕೂಲಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವರ್ಜನಂ, ಇದನ್ನು ಮಾಡ್ತಾ ಇರ್ತೇವೆ. ಆಮೇಲೆ ವೈಷ್ಣವ ಸಾಂಗ್ಸ್ ಗಳನ್ನು ನಾವು ಹಾಡ್ತಾ ಇರ್ತೇವೆ. ಯಾಕೆ ಅಂದ್ರೆ ಅದು ನಮ್ಗೆ ವೈಷ್ಣವ ಗುಣಗಳನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತದೆ. ಆಮೇಲೆ ಈ ರೀತಿ ನಾವು ವೈದಿ ಸಾಧನ ಭಕ್ತಿಯನ್ನು ನಾವು ಅಭ್ಯಾಸ ಮಾಡಿದಾಗ ನಮ್ಮ ಭೌತಿಕ ಆಸೆಗಳು ಏನಾಗ್ತದೆ, ಕ್ರಮೇಣವಾಗಿ ವ್ಯಾನಿಶ್ ಆಗ್ತದೆ. ಅಂದ್ರೆ ಅದು ಕ್ರಮೇಣವಾಗಿ ಕ್ಷೀಣವಾಗ್ತಾ ಬರ್ತದೆ. ಆಮೇಲೆ ನಮಗೆ ತೀವ್ರ ಇಚ್ಛೆ ಏನು, ಕೃಷ್ಣನನ್ನು ಪ್ರಸನ್ನಗೊಳಿಸ್ಬೇಕು. ಈ ತೀವ್ರ ಇಚ್ಛೆ ಬೆಳೀತದೆ. ಅದಕ್ಕಾಗಿ ಅನರ್ಥ ನಿವೃತ್ತಿ ಸರಿಯಾಗಿ ಆಗ್ಬೇಕು. ಸೊ ಇವತ್ತು ಮುಂದೆ ನೋಡೋಣ, ಈ ಶ್ಲೋಕ ಇನ್ನು ಸ್ವಲ್ಪ ಜಾಸ್ತಿ ನೋಡೋಣ. ದಯವಿಟ್ಟು ರಿಪೀಟ್ ಮಾಡಿ. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು, ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು, ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ, ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ, ತಿಷ್ಠನ್ ವ್ರಜೇ ತದ್ ಅನುರಾಗಿ ಜನಾನುಗಾಮಿ, ತಿಷ್ಠನ್ ವ್ರಜೇತ ದುರಾಗಿ ಜನಾನುಗಾಮಿ, ಕಾಲಂ ನಯೇದಖಿಲಂ ಇತಿ ಉಪದೇಶ ಸಾರಂ, ಕಾಲಂ ನಯೋದಖಿಲ ಮಿಥ್ಯೋಪದೇಶ ಸಾರಂ. ಸೊ ಇದರಲ್ಲಿ ಏನ್ ಹೇಳಿದ್ದಾರೆ, ತನ್ನ ಸುಖೀರ್ನಾನು ವೃಂದಾವನದಲ್ಲಿ ವಾಸ ಮಾಡ್ಬೇಕು. ಸೊ ಇದನ್ನು ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ವೃಂದಾವನದಲ್ಲಿ ವಾಸ ಮಾಡುವುದಂದ್ರೆ ವೃಂದಾವನ ಪ್ರಜ್ಞೆಯನ್ನು ನಾವು ಹೊಂದಿರಬೇಕು, ಅಥವಾ ಮನೆಯನ್ನು ವೃಂದಾವನವನ್ನಾಗಿ ಮಾಡಿ ನಾವು ಅಲ್ಲಿ ಶ್ರವಣ ಕೀರ್ತನ, ಈ 9 processes ಆಫ್ ಡಿವೋಷನಲ್ ಸರ್ವಿಸ್, ಇದನ್ನು ನಾವು ಅನುಸರಿಸ್ಬೇಕು. ಆಮೇಲೆ ತದ್ದನುರಾಗಿ ಜನಾನುಗಾಮಿ. ಸೊ ತದ್ದನುರಾಗಿ, ಕೃಷ್ಣನ ಅನುರಾಗಿ, ಇವನನ್ನು ನಾವು ಅನುಸರಿಸ್ಬೇಕು. ಮಹಾಜನೋಯೇನ ದತಾಸ, ಇದನ್ನು ನಾವು ನೋಡಿದ್ವಿ. ಇವತ್ತು ಹೊರಟುಕೊಂಡು ಹೋಗೋಣ. ಈ ಶ್ಲೋಕ ಆಸಕ್ತಿ, ಈ ಸ್ಟೇಜ್ ಅನ್ನು ವಿವರಿಸ್ತದೆ. ಸೊ ರುಚಿ ಆದ್ಮೇಲೆ ಆಸಕ್ತಿ ಸ್ಟೇಜ್. ಸೊ ಅದಕ್ಕಾಗಿ ನಾವು ನೋಡಿದ್ವಿ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ತಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅಂದ್ರೆ ಮರಣ ಅವಸ್ಥೆಯಲ್ಲಿ ಯಾವ ಭಾವವನ್ನು ಒಬ್ನು ಹೊಂದಿರ್ತಾನೆ, ಅದರ ಪ್ರಕಾರ ಅವನಿಗೆ ಮುಂದಿನ ಜನ್ಮ ಅಥವಾ ಅವನ ಮುಂದಿನ ದೇಹ ಆ ರೀತಿಯಲ್ಲಿ ಸಿಗುತ್ತೆ. ಸೊ ಇವತ್ತು ನೋಡೋಣ,
ನಮಗೆ ನಾವು ಹಿಂದೆ ಸಹ ಡಿಸ್ಕಸ್ ಮಾಡಿದ್ದೀವಿ ಕ್ಲಾಸಸ್ ಅಲ್ಲಿ, ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅಥವಾ ಬೇರೆ ಬೇರೆ ಕ್ಲಾಸಸ್ ಅಲ್ಲಿ. ಏನು ಅಂದ್ರೆ ಒಬ್ಬನಿಗೆ ಸಾಧನಾ ದೇಹ ಅಂತ, ಈಗ ನಾವು ಹೊಂದಿರುವ ಈ ಪಂಚಮಹಾಭೂತದ ದೇಹ ಏನಿದೆ ಇದು ಸಾಧನಾ ದೇಹ. ಆಮೇಲೆ ಸಿದ್ಧ ದೇಹ ಅಂತ, ಅಥವಾ ಅದನ್ನು ಈಗ ನಾವು ಸಾಧ್ಯ ಅಂದ್ರೆ ಏನು, ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದು ಅದು ಸಾಧ್ಯ. ಸೊ ಸಿದ್ಧ ದೇಹ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ವರೂಪ ಅಂತ. ಸೊ ಒಬ್ಬನು ಆಧ್ಯಾತ್ಮಿಕ ಲೋಕದಲ್ಲಿ ಗೋಪ ಆಗಿರ್ಬಹುದು, ಅಥವಾ ಗೋಪಿ ಆಗಿರಬಹುದು, ನವೀಲ್ ಆಗಿರ್ಬಹುದು, ಕೃಷ್ಣನ ದಾಸನಾಗಿರ್ಬಹುದು ಹನುಮಂತ. ಸೊ ಅಥವಾ ತಾಯಿ, ತಂದೆ, ಆಂಟಿ, ಚಿಕ್ಕಮ್ಮ, ಚಿಕ್ಕಪ್ಪ, ಈ ರೀತಿ. ಸೊ ಬೇರೆ ಬೇರೆ ರೀತಿಯ ಈ ರಿಲೇಷನ್ ಸಂಬಂಧವನ್ನು ಹೊಂದಿರಬಹುದು. ಆಮೇಲೆ ಪ್ರತಿ ಆ ಸಂಬಂಧ ಜೀವಾತ್ಮಗಳಿಗೆ ಸಿದ್ಧ ದೇಹ ಅಂತ. ಸೊ ಸೇವಾ ಸಾಧಕ ರೂಪೇಣ ಸಿದ್ಧ ರೂಪೇಣ ಛತ್ರಹಿ ತದ್ಭಾವ ಲಿಪ್ಸುನ ಕಾರ್ಯ ವ್ರಜ ಲೋಕಾನುಸಾರ. ಸೊ ಒಂದು ಸುಂದರವಾದ ಪಾಸ್ಟ್ ಟೈಮ್ ಇದೆ. ಗೋಪಾಲ ಭಟ್ಟ ಗೋಸ್ವಾಮಿ ನಮ್ಗೆ, ಸೊ ಗೋಪಾಲ ಭಟ್ಟ ಗೋಸ್ವಾಮಿ ಇವರು ಆಧ್ಯಾತ್ಮಿಕ ಲೋಕದಲ್ಲಿ ಅವರ ಸಿದ್ಧ ದೇಹ ಏನಿತ್ತು, ಗುಣಮಂಜರಿಯವು. ಆಮೇಲೆ ಅವರ ಶಿಷ್ಯ ಯಾರು, ಶ್ರೀನಿವಾಸ ಆಚಾರ್ಯ, ಅವರು ಮಣಿಮಂಜರಿಯಾಗಿ. ಆಮೇಲೆ ಶ್ರೀನಿವಾಸ ಆಚಾರ್ಯರ ಶಿಷ್ಯರೊಬ್ರು, ಅವರು ರಾಮಚಂದ್ರ ಕವಿರಾಜ, ಅವರು ಕರುಣಾ ಮಂಜರಿ ಆಗಿದ್ರು. ಸೊ ಶ್ರೀನಿವಾಸ ಆಚಾರ್ಯರು ಒಂದು ಸಲ ಅವರು ತುಂಬಾ ಡೀಪ್ ಆಗಿ ಮೆಡಿಟೇಷನ್ಗೆ ಹೋಗ್ತಾರೆ. ಸೊ ಅವರು ಎಷ್ಟು ಡೀಪ್ ಆಗಿ ಮೆಡಿಟೇಷನ್ಗೆ ಹೋಗ್ತಾರಂದ್ರೆ ಅವರ ದೇಹ ಇಲ್ಲಿ ಹಲ್ಗಾಡ್ತಾ ಇರೋದಿಲ್ಲ. ಆವಾಗ ಅವರ ಮನೆಯವರಿಗೆ ತುಂಬಾ ಒಂದು ರೀತಿಯ ಏನು ಆಂಗ್ಸೈಟಿ ಅಂದ್ರೆ ಒಂದು ಆತಂಕ ಆಗ್ತದೆ. ಆವಾಗ ಅವರು ಆ ದೇಹದ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ, ಏನಾದ್ರೂ ಆ ದೇಹ ಹಲ್ಲಾಡ್ತದೋ ಅಂತ. ಆ ರೀತಿ ಏನು ಮಾಡಿದ್ರು ಸಹ ಏನೋ ಪ್ರಯೋಜನ ಆಗುದಿಲ್ಲ. ಆವಾಗ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಅವರು ತಮ್ಮ ಶ್ರೀನಿವಾಸಾಚಾರ್ಯ ಅವರ ಶಿಷ್ಯರಾದ ರಾಮಚಂದ್ರ ಕವಿರಾಜ್ ಅವರಿಗೆ ಕರೀತಾರೆ. ಸೊ ರಾಮಚಂದ್ರ ಕವಿರಾಜ್ ಅವರಿಗೆ ಕರೆದಾಗ ಅವರು ಹೇಳ್ತಾರೆ, ಓಕೆ, ನಾನು ಮೆಡಿಟೇಷನ್ ಮಾಡಿ ಶ್ರೀನಿವಾಸಾಚಾರ್ಯರು ಎಲ್ಲಿ ಹೋಗಿದ್ದಾರೆ ಅಂತ ನಾನು ನೋಡ್ತೇನೆ ಅಂತ ಅವರು ಹೇಳ್ತಾರೆ. ಆವಾಗ ರಾಮಚಂದ್ರ ಕವಿರಾಜ್ ಅವರು ಸಹ ಮೆಡಿಟೇಷನ್ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆವಾಗ ಅವರು ಸಹ ಡೀಪ್ ಮೆಡಿಟೇಷನ್ಗೆ ಹೋಗಿ ಅವರ ಬಾಡಿ ಸಹ ಅಲ್ಲಾಡುವುದು. ಅದು ಆಕ್ಚುಲಿ ಏನಾಗ್ತಾ ಇರ್ತದಂದ್ರೆ, ನಮ್ಗೆ ಗೊತ್ತಿರುವ ಹಾಗೆ ಶ್ರೀನಿವಾಸಾಚಾರ್ಯ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಮಣಿಮಂಜ. ಸೊ ಯಾವಾಗ ಶ್ರೀನಿವಾಸಾಚಾರ್ಯ ಅವರು ಮೆಡಿಟೇಷನ್ ಮಾಡ್ಲಿಕ್ಕೆ ಆರಂಭ ಮಾಡಿರ್ತಾರೆ, ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿರ್ತಾರೆ. ತಮ್ಮ ಸಾಧನಾ ದೇಹ, ಈ ಸಾಧನಾ ದೇಹವನ್ನು ಅವರು ಇಲ್ಲಿ ಬಿಟ್ಟಿರ್ತಾರೆ. ಅಂದ್ರೆ ಸಂಪೂರ್ಣವಾಗಿ ದೇಹ ತ್ಯಜಿಸುವುದಿಲ್ಲ. ಆದ್ರೆ ಮೆಡಿಟೇಷನ್ ಅಲ್ಲಿ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಅಲ್ಲಿ ಏನಾಗಿರ್ತದೆ, ರಾಧಾರಾಣಿಯ ಗೆಜ್ಜೆ ಕಳೆದು ಹೋಗಿರ್ತದೆ. ಸೊ ರಾಧಾರಾಣಿಯ ಗೆಜ್ಜೆ ಕಳೆದು ಹೋಗಿದ್ದಾಗ ಎಲ್ಲಾ ಗೋಪಿಯರು ರಾಧಾರಾಣಿಯ ಗೆಜ್ಜೆಯನ್ನು ಯಮುನಾ ನದಿಯ ತೀರದಲ್ಲಿ ಅಲ್ಲಿ ಹುಡುಕ್ತಾ ಇರ್ತಾರೆ. ಆವಾಗ ಗುಣಮಂಜರಿ ಅಂದ್ರೆ ಶ್ರೀನಿವಾಸಾಚಾರ್ಯರ ಗುರು ಗೋಪಾಲ ಭಟ್ಟ ಗೋಸ್ವಾಮಿ, ಗುಣಮಂಜರಿ ಅವರು ಸಹ ಅಲ್ಲಿ ರಾಧಾರಾಣಿಯ ಗೆಜ್ಜೆಯನ್ನು ಹುಡುಕ್ತಾ ಇರ್ತಾರೆ. ಸೊ ತನ್ನ ಗುರುವಿಗೆ ನಾನು ಸಹಾಯ ಮಾಡ್ಬೇಕು ಅಂತ ಶ್ರೀನಿವಾಸಾಚಾರ್ಯ ಅಂದ್ರೆ ಮಣಿಮಂಜರಿ ಅವಳ ರೂಪದಲ್ಲಿ ಮಣಿಮಂಜರಿ ಗುಣಮಂಜರಿಗೆ ಶ್ರೀಮತಿ
ರಾಧಾರಾಣಿಯ ಗೆಜ್ಜೆಯನ್ನು ಹುಡುಕ್ಲಿಕ್ಕೆ ಸಹಾಯ ಮಾಡ್ತಾ ಇರ್ತಾಳೆ. ಸೊ ಆವಾಗ ಇಲ್ಲಿ ರಾಮಚಂದ್ರ ಕವಿರಾಜ್ ಅವರು ನನ್ನ ಗುರುದೇವ ಶ್ರೀನಿವಾಸಾಚಾರ್ಯರು ಎಲ್ಲಿ ಹೋದ್ರು ಅಂತ ಅವರು ಈ ಮೆಡಿಟೇಷನ್ ಧ್ಯಾನ ಮಾಡ್ಬೇಕಾದ್ರೆ ಆವಾಗ ಶ್ರೀನಿವಾಸಾಚಾರ್ಯ ಅಂದ್ರೆ ಮಣಿಮಂಜರಿ ಕರುಣಾಮಂಜರಿಗೆ ಹೇಳ್ತಾಳೆ. ಕರುಣಾಮಂಜರಿ ಅಂದ್ರೆ ರಾಮಚಂದ್ರ ಕವಿರಾಜ್ ಕರುಣಾಮಂಜರಿಗೆ ಹೇಳ್ತಾಳೆ ಏನು ಅಂದ್ರೆ, ನೀನು ಸಹ ರಾಧಾರಾಣಿಯ ಗೆಜ್ಜೆಯನ್ನು ಹುಡುಕ್ಲಿಕ್ಕೆ ನನ್ಗೆ ಸಹಾಯ ಮಾಡು. ಸೊ ಕರುಣಾಮಂಜರಿ ತನ್ನ ಗುರುದೇವ ಮಣಿಮಂಜರಿ ಅವಳಿಗೆ ಸಹಾಯ ಮಾಡ್ಲಿಕ್ಕೆ ಅವಳು ಸಹ ಗೆಜ್ಜೆಯನ್ನು ಹುಡುಕ್ಲಿಕ್ಕೆ ಆರಂಭ ಮಾಡ್ತಾಳೆ. ಕೊನೆಗೆ ಕರುಣಾಮಂಜರಿಗೆ ಗೆಜ್ಜೆ ಸಿಗ್ತದೆ. ಸೊ ಕರುಣಾಮಂಜರಿ ಅವಳು ತನ್ನ ಗೆಜ್ಜೆಯನ್ನು ನಾವು ಡೈರೆಕ್ಟ್ ಆಗಿ ರಾಧಾರಾಣಿಗೆ ನೀಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕರುಣಾಮಂಜರಿ ಗೆಜ್ಜೆಯನ್ನು ಮಣಿಮಂಜರಿ ತನ್ನ ಗುರುದೇವಳಿಗೆ ಅವಳಿಗೆ ನೀಡ್ತಾಳೆ. ಮಣಿಮಂಜರಿ ತನ್ನ ಗುರುದೇವ ಗುಣಮಂಜರಿಗೆ ಗೆಜ್ಜೆಯನ್ನು ನೀಡ್ತಾಳೆ. ಆಮೇಲೆ ಗುಣಮಂಜರಿ ಅಂದ್ರೆ ಗೋಪಾಲ ಭಟ್ಟ ಅವ್ರು ಗುಣಮಂಜರಿ ಅವರು ಆ ಗೆಜ್ಜೆಯನ್ನು ರಾಧಾರಾಣಿಗೆ ತುಂಬಾ ಸಂತೋಷ ಆಗ್ತದೆ ತನ್ನ ಗೆಜ್ಜೆ ಸಿಕ್ತು ಅಂತ. ಅದಕ್ಕೆ ಅವಳು ಈ ಗೆಜ್ಜೆಯನ್ನು ಹುಡುಕಿದ್ದು ಯಾರು ಅಂತ ಗುಣಮಂಜರಿ ಕೇಳಿದಾಗ ಗುಣಮಂಜರಿ ಅವಳು ಮಣಿಮಂಜರಿಯ ಹೆಸರು ಹೇಳ. ಸೊ ಅದಕ್ಕೆ ರಾಧಾರಾಣಿ ಮಣಿಮಂಜರಿ ಅಂದ್ರೆ ಶ್ರೀನಿವಾಸಾಚಾರ್ಯ ಮಣಿಮಂಜರಿಗೆ ಕರೆದು ತುಂಬಾ ಒಂದು ಫ್ರೇಗ್ರೆಂಟ್ ಸುವಾಸನೆಯನ್ನು ಹೊಂದಿರುವಂತಹ ತಾಂಬೂಲವನ್ನು ಮಣಿಮಂಜರಿಗೆ ಗಿಫ್ಟ್ ಅಂತ ಕೊಡ್ತಾಳೆ. ಆವಾಗ ಮಣಿಮಂಜರಿ ಏನು ಆಲೋಚನೆ ಮಾಡ್ತಾಳೆ, ಈ ಗೆಜ್ಜೆಯನ್ನು ಹುಡುಕಿರುವುದು ನಾನಲ್ಲ, ಅದು ಕರುಣಾಮಂಜರಿ, ಆದ್ರಿಂದ ಈ ತಾಂಬೂಲ ಕರುಣಾಮಂಜರಿಗೆ ಹೋಗ್ಬೇಕು ಅಂತ ಮಣಿಮಂಜರಿ ಆ ತಾಂಬೂಲವನ್ನು ಕರುಣಾಮಂಜರಿಗೆ ನೀಡ್ತಾನೆ. ಇದು ಆಕ್ಚುಲಿ ಆಧ್ಯಾತ್ಮಿಕ ಲೋಕದಲ್ಲಿ ಆಗ್ತಾ ಇರ್ತದೆ. ಆದ್ರೆ ಶ್ರೀನಿವಾಸಾಚಾರ್ಯ ಮತ್ತೆ ರಾಮಚಂದ್ರ ಕವಿರಾಜ್ ಇಬ್ರು ಸಹ ಇಲ್ಲಿ ಭೌತಿಕ ಲೋಕದಲ್ಲಿ ಸೊ ಆವಾಗ ಏನಾಗ್ತದೆ ಅವರಿಗೆ ಗೊತ್ತಾಗ್ತಿದೆ. ಸೊ ಹರಿಬೋಲ್ ಅಂತ ಕೂಗ್ತಾರೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಶ್ರೀನಿವಾಸಾಚಾರ್ಯರು ಸಹ ಹರಿಬೋಲ್ ಅಂತ ಅವರು ಸಹ ಕಣ್ಣನ್ನು ತೆರೀತಾರೆ. ಸೊ ಈಗ ಇಬ್ರು ಕಣ್ಣು ತೆರೆದಾಗ ಅಲ್ಲಿ ಒಂದು ರೀತಿಯ ಎಲ್ರಿಗೂ ಸಂತೋಷ ಆಗ್ತದೆ. ಆಮೇಲೆ ಅವರು ಈ ಹರಿಹರಾಯ ನಮ ಕೃಷ್ಣ ಯಾದವಾಯ ನಮಃ ಪದ್ಯವನ್ನು ಹಾಡಿ ಎಲ್ರೂ ಸಂತೋಷದಿಂದ ಕುಣಿತಾರೆ. ಸೊ ಹೇಳುವ ಇದು ತಾತ್ಪರ್ಯ ಅಂದ್ರೆ ಆಕ್ಚುಲಿ ಇಬ್ರು ಸಹ ಸಾಧನಾ ದೇಹದಲ್ಲಿ ಇದ್ರು, ಆದ್ರೆ ಧ್ಯಾನದ ಮೂಲಕ ಅವರಿಗೆ ಕ್ವಾಲಿಫಿಕೇಶನ್ ಏನಿತ್ತು ಅಂದ್ರೆ ತಮ್ಮ ಸಿದ್ಧ ದೇಹದಿಂದ ಸಹ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಆ ಲೀಲೆಗಳಲ್ಲಿ ಭಾಗವಹಿಸ್ತಾರೆ. ಸೊ ಈ ರೀತಿಯ ಒಂದು ಕ್ವಾಲಿಫಿಕೇಶನ್ ಏನು ಅದು ಅದಕ್ಕೆ ಸಾಧನಾ ದೇಹ ಸಿದ್ಧ ದೇಹ ಎರಡು ದೇಹ ಸಹ. ಒಬ್ಬನು ಪರ್ಫೆಕ್ಷನ್ ಅನ್ನು ಹೊಂದಿದಾಗ ಅವನು ಸ್ಪಿರಿಚುವಲಿ ಪರ್ಫೆಕ್ಟ್ ಸೋಲ್ ಸಂಪೂರ್ಣ ಶುದ್ಧೀಕರಣ ಆದಾಗ ಅದು ನಮ್ಮ ಸಿದ್ಧ ದೇಹ ಏನು ಆಧ್ಯಾತ್ಮಿಕ ಲೋಕದಲ್ಲಿ ನಮ್ಮ ಸಿದ್ಧ ದೇಹ ಏನು ಅದು ಸರಿಯಾಗಿ ನಮ್ಗೆ ಗೊತ್ತಾಗ್ತದೆ. ಸೊ ಆಕ್ಚುಲಿ ನನ್ಗೆ ಶೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಸಹಾಯ ತಗೊಳ್ತೇನೆ. ಸೊ
ಈಗ ಹಾಗಿದ್ರೆ ನಾವು ರಾಗಾನುಗ ಸಾಧನ ಭಕ್ತಿ, ಸೊ ಈಗ ಸತತವಾಗಿ ನಾವು ರಿಮೆಂಬರೆನ್ಸ್ ಅನ್ನು ಹೇಗೆ ಪಡೆಯುವುದು? ಆಕ್ಚುಲಿ ಇದು ನಿಷ್ಠಾ ಸ್ಟೇಜ್ ಬಿಯಾಂಡ್ ಇದು. ಅದಕ್ಕಾಗಿ 3 ಸ್ಟೇಜಸ್ಗಳು ಇರ್ತದೆ. ಒಂದು ಅಂದ್ರೆ ನಾಮಶ್ರವಣ, ಚರಿತ ಶ್ರವಣ ಮತ್ತೆ ಗುಣಾದಿ ಶ್ರವಣ. ಸೊ ನಾಮಶ್ರವಣದಲ್ಲಿ ನಾವು ಹಿಯರಿಂಗ್ ಅಲ್ವಾ, ನಾವು ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ, ಶ್ರವಣಂ ತುಂಬಾ ಪ್ರಮುಖವಾಗಿದೆ. ಸೊ ವಾಸುದೇವ ಕಥಾರುಚಿಯನ್ನು ಬೆಳೆಸ್ಕೊಳ್ಬೇಕು. ಸೊ ಶ್ರವಣಂ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಆ ಶ್ರವಣದಲ್ಲಿ ಸಹ 3 ರೀತಿಯ ಶ್ರವಣ ಇದೆ. ಯಾವುದು? ಪ್ರಥಮ ಸ್ಟೇಜ್ ಅಲ್ಲಿ ನಾಮಶ್ರವಣ, ಎರಡನೆಯದು ಚರಿತಾ ಶ್ರವಣ, ಮೂರನೆಯದು ಗುಣಾದಿ ಶ್ರವಣ. ಸೊ ನಾಮಶ್ರವಣದಲ್ಲಿ ಈಗ ಉದಾಹರಣೆಗೆ ಒಬ್ಬನಿಗೆ ಹಾವು ಕಚ್ಚಿದ್ರೆ ಅವರು ಮಂತ್ರದ ಮೂಲಕ ಆ ಹಾವು ಸ್ನೇಕ್ ಬೈಟ್ ಅನ್ನು ಅವರು ಗುಣಪಡಿಸ್ತಾರೆ. ಸೊ ಅದೇ ರೀತಿ ನಮ್ಮ ಭೌತಿಕ ರೋಗ ಇದನ್ನು ಗುಣಪಡಿಸ್ಕೊಳ್ಳೋದು ಹೇಗೆ? ಇದು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು. ಆದ್ರಿಂದ ಆಮೇಲೆ ನಾವು ಬೆಳಿಗ್ಗೆ ತುಳಸಿ ಆರತಿಯನ್ನು ಮಾಡ್ತೇವೆ, ಶುದ್ಧ ಭಕ್ತರಿಂದ ನಾವು ಕೇಳ್ತೇವೆ. ಇದು ನಾಮಶ್ರವಣ. ಸೊ ಆಮೇಲೆ ಇದು ಏನು? ಚರಿತ ಶ್ರವಣ. ಚರಿತ ಶ್ರವಣ ಅಂದ್ರೆ ಈ ಪಾಸ್ಟ್ ಟೈಮ್ಸ್ ಗಳ ಬಗ್ಗೆ ಕೇಳು. ಸೊ ಮೂರನೆಯದು ಗುಣ ಆದಿ ಶ್ರವಣ. ಈ ಕೃಷ್ಣನ ಗುಣಗಳ ಬಗ್ಗೆ ನಾವು ಕೇಳುವುದು. ಸೊ ಇದನ್ನು ನಾವು ಕೇಳ್ತಾ ಹೋದ ಹಾಗೆ ಶುದ್ಧರಾಗ್ತಾ ಹೋಗ್ತೇವೆ. ಆವಾಗ ಏನಾಗ್ತದೆ? ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಏನು ಅಂದ್ರೆ ಸಾಧನಾ ದೇಹ ಮತ್ತೆ ಸಿದ್ಧ ದೇಹ. ಸೊ ಸಿದ್ಧ ದೇಹದಲ್ಲಿ ಒಬ್ಬನು ಆ ಪರ್ಫೆಕ್ಟೆಡ್ ಸ್ಟೇಜ್ ಅನ್ನು ಹೊಂದಿದಾಗ ಅವನಿಗೆ 12 ಡೀಟೇಲ್ಸ್ ಗಳು ಗೊತ್ತಾಗ್ತದೆ. ಪ್ರಪ್ರಥಮವಾಗಿ ಆಧ್ಯಾತ್ಮಿಕದಲ್ಲಿ ನಾನು ಯಾರು, ನನ್ನ ಆಧ್ಯಾತ್ಮಿಕ ಲೋಕದಲ್ಲಿ ನನ್ನ ಹೆಸರು ಏನು, ಮತ್ತೆ ನಾನು ಯಾವ ಗ್ರೂಪ್ ಅನ್ನು ಹೊಂದಿದ್ದೇನೆ. ಉದಾಹರಣೆಗೆ ಅಲ್ಲಿ ಪರ್ಟಿಕ್ಯುಲರ್ ಗ್ರೂಪ್ ಇರ್ತದೆ. ರಾಧಾರಾಣಿದ್ದು ಒಂದು ಗ್ರೂಪ್, ಬಲರಾಮನ ಒಂದು ಗ್ರೂಪ್, ಸೊ ಆಮೇಲೆ ಯಶೋಧ ಮಾತೆ ಒಂದು ಗ್ರೂಪ್, ಸೊ ದಾಸ್ಯರಸದಲ್ಲಿ ರಕ್ತಕ ಚಿತ್ರಕ ಅವರ ಒಂದು ಗ್ರೂಪ್ ಇರ್ತದೆ. ಸೊ ನಾನು ಯಾವ ಗ್ರೂಪಿಗೆ ನಾನು ಹೊಂದಿದ್ದೇನೆ, ಬಿಲಾಂಗ್ ಆಗಿದ್ದೇನೆ. ಆಮೇಲೆ ಪ್ರತಿಯೊಂದು ಬೇರೆ ಬೇರೆ ಗೋಪಿಯರ ಗ್ರೂಪ್ ಅಲ್ಲಿ ಒಬ್ಬೊಬ್ರು ಟೀಮ್ ಲೀಡರ್ಸ್ ಇರ್ತಾರೆ. ಮಂಜರಿಗಳ ಗ್ರೂಪ್ ಅಲ್ಲಿ ಒಬ್ಬರು, ಉದಾಹರಣೆಗೆ ರೂಪ ಮಂಜರಿ, ಶಿ ಇಸ್ ದ ಹೆಡ್ ಆಫ್ ಮಂಜರಿ ಗ್ರೂಪ್, ಆ ರೀತಿ. ಸೊ ಯಾರು ಟೀಮ್ ಲೀಡರ್ ಯಾರು ಆ ಗ್ರೂಪ್ ಅಲ್ಲಿ, ನಾನು ಮತ್ತೆ ಯಾವ ಟೀಮಿಗೆ ನಾನು ಬಿಲಾಂಗ್ ಆಗಿದ್ದೇನೆ ಅದು ಗೊತ್ತಾಗ್ತದೆ. ಆಮೇಲೆ ಯಾವ ಪರ್ಟಿಕ್ಯುಲರ್ ಸರ್ವಿಸ್, ಯಾವ ಸೇವೆ ನನಗೆ ಕೊಡ್ತಾರೆ ಆಧ್ಯಾತ್ಮಿಕ ಲೋಕದಲ್ಲಿ. ಅಂದ್ರೆ ಕೆಲವರಿಗೆ ಉದಾಹರಣೆಗೆ ಕೆಲವರು ಯಶೋಧ ಮಾತೆಗೆ ಬೆಣ್ಣೆ ಚರ್ನಿಂಗ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು. ಕೆಲವರು ಶ್ರೀಧಾಮ ಅವನಿಗೆ ಈ ದನ ಮೇಯಿಸೋದ್ರಲ್ಲಿ ಹೆಲ್ಪ್ ಮಾಡಬಹುದು. ಸೊ ಬೇರೆ ಬೇರೆ ಸೇವೆಯನ್ನು ನೀಡಲಾಗ್ತದೆ. ಆಮೇಲೆ 6ನೇ ವಿಷಯ ಏನು ಅಂದ್ರೆ ಯಾವ ರೀತಿಯ ಡ್ರೆಸ್ ಅನ್ನು ನಾವು ಹೊಂದಿರ್ತೇವೆ ಆಧ್ಯಾತ್ಮಿಕ ಲೋಕದಲ್ಲಿ, ಇದು ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಯಾವ ಸ್ಥಳದಲ್ಲಿ ನಮ್ಗೆ ಸೇವೆ ನೀಡಲಾಗ್ತದೆ ಆಧ್ಯಾತ್ಮಿಕ ಲೋಕದಲ್ಲಿ, ರಾಧಾಕುಂಡ್ ಅಥವಾ ಯಮುನಾ ತೀರದಲ್ಲಿ ಅಥವಾ ವೃಂದಾಕುಂಡ್, ಎಲ್ಲಿ ನಮ್ಗೆ ಪರ್ಟಿಕ್ಯುಲರ್ ಸ್ಥಳದಲ್ಲಿ ಸೇವೆಯನ್ನು ನೀಡಲಾಗ್ತದೆ ಅದು ಗೊತ್ತಾಗ್ತದೆ. ಆಮೇಲೆ ಯಾವ ರೀತಿಯ ರಸವನ್ನು ನಾವು ಹೊಂದಿದ್ದೇವೆ, ಶಾಂತ ರಸವನ್ನು, ದಾಸ್ಯ ರಸವನ್ನು ಹೊಂದಿದ್ದೇವೆಯೋ, ಮಾಧುರ್ಯ ರಸವನ್ನು ನಾವು ಹೊಂದಿದ್ದೇವೆಯೋ. ಯಾಕೆಂದ್ರೆ ದೇಹ ಯಾವುದೇ ಇರಬಹುದು, ಆದ್ರೆ ರಸ ಬೇರೆ ಇರ್ತದೆ. ಉದಾಹರಣೆಗೆ ಮಾಧವೇಂದ್ರ ಪುರಿ ಇವರು ಅವರ ದೇಹ ಕಲ್ಪವೃಕ್ಷ ಟ್ರೀ, ಆದ್ರೆ ಅವರು ಮಾಧುರ್ಯ ರಸವನ್ನು. ಸೊ ಇದರಿಂದ ಯಾವ ರಸವನ್ನು ಆ ಜೀವಾತ್ಮ ಹೊಂದಿರ್ತದೆ, ಈ ರೀತಿ ನಮಗೆ 12 ಡೀಟೇಲ್ಸ್ ಗಳು ಗೊತ್ತಾಗ್ತದೆ. ಯಾವಾಗ ಪರ್ಫೆಕ್ಟೆಡ್ ಸ್ಟೇಜ್ ಅನ್ನು ನಾವು ಹೊಂದಿರ್ತೇವೆ ಆವಾಗ 12 ಡೀಟೇಲ್ಸ್ ಗಳು ಗೊತ್ತಾಗ್ತದೆ.
ಸೊ ಅದರಿಂದ ಈ ಹೈಯರ್ ಸ್ಟೇಜ್ ಯಾವಾಗ ಒಬ್ನು ಆ ರುಚಿ ಆಸಕ್ತಿ ಸ್ಟೇಜ್ ಅನ್ನು ಹೊಂದಿರ್ತಾನೆ, ಆವಾಗ ಆ ರಾಗಾನುಗ ಸಾಧನ ಭಕ್ತಿ ಅಭ್ಯಾಸ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಡಿವೋಟಿಗೆ ಅಟ್ರಾಕ್ಟ್ ಆಗ್ತಾನೆ. ಗೋಪಿ ರಾಧಾರಾಣಿಗೆ ಅಟ್ರಾಕ್ಟ್ ಆಗ್ಬೋದು, ಅಥವಾ ಯಶೋಧ ಮಾತೆ, ಅಥವಾ ಈ ಕೃಷ್ಣನ ಚಿಕ್ಕಮ್ಮ ನಂದ ಮಹಾರಾಜ, ಹೀಗೆ ವಾತ್ಸಲ್ಯ ರಸಕ್ಕೆ ಅಟ್ರಾಕ್ಟ್ ಆಗ್ಬೋದು. ಸೊ ಆ ರೀತಿ ಅಥವಾ ಚಿತ್ರಕ ರಕ್ತಕ ಹೀಗೆ ನಾವು ನೋಡಿದ್ವಿ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು, ಅವರ ಸ್ಟೇಜ್ ಏನಿದೆ ತುಂಬಾ ಹೈ ಇದೆ, ವೆರಿ ಎಲಿವೇಟೆಡ್ ಸ್ಟೇಜ್. ನಾವೀಗ ಡೈರೆಕ್ಟ್ ಆಗಿ ಶ್ರೀಧಾಮ ಅಥವಾ ಮಧುಮಂಗಲ ಅಥವಾ ಯಶೋಧ ಮಾತೆಗೆ ನಾವು ಡೈರೆಕ್ಟ್ ಆಗಿ ಅಪ್ರೋಚ್ ಆಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಮಗೆ ಆಧ್ಯಾತ್ಮಿಕ ಗುರುಗಳ ಒಂದು ಅವರ ಮೂಲಕ ನಾವು ಸೊ ಆದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯಾವುದೇ ಸ್ತರದಲ್ಲಿ ನಾವು ವೈದಿ ಸಾಧನ ಭಕ್ತಿಯನ್ನು ಮಾಡ್ಲಿ, ಅಥವಾ ರಾಗಾನುಗ ಸಾಧನ ಭಕ್ತಿಯನ್ನು ಮಾಡ್ಲಿ, ಅಥವಾ ಭಾವ ಪ್ರೇಮ ಯಾವುದೇ ಸ್ತರದಲ್ಲೂ ಸಹ ಆಧ್ಯಾತ್ಮಿಕ ಗುರುಗಳ ಡೈರೆಕ್ಷನ್ ಅಂಡರ್ ನಾವು ಸೇವೆಯನ್ನು ಮಾಡ್ತೇವೆ. ಆದ್ದರಿಂದ ಆಧ್ಯಾತ್ಮಿಕ ಗುರುಗಳ ಸ್ಥಾನ ಏನಿದೆ, ಸ್ಪಿರಿಚುವಲ್ ಮಾಸ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಪ್ರಮುಖವಾದದ್ದು. ಈವನ್ ಪ್ರೇಮ ಸ್ಟೇಜ್ ಅಲ್ಲಿ ಪ್ರೇಮವನ್ನು ಹೊಂದಿದಾಗ, ಕೃಷ್ಣ ಪ್ರೇಮವನ್ನು ಹೊಂದಿದಾಗ್ಲೂ ಸಹ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಸೇವೆಯನ್ನು ಮಾಡ್ತೇವೆ. ಉದಾಹರಣೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈಶ್ವರಪುರಿಗೆ ಹೋಗಿ ಕೇಳ್ತಾರೆ, ಸೊ ಯಾವ ರೀತಿಯ ಮಂತ್ರವನ್ನು ನೀವು ನನಗೆ ನೀಡಿದ್ದೀರಿ, ನಾನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಬೇಕಾದ್ರೆ ನಾನು ಐ ಆಮ್ ಗೋಯಿಂಗ್ ಮ್ಯಾಡ್, ಜಪಿತೆ ಜಪಿತೆ ಹೋಯ್ಲೋ ಪಾಗಲ್. ಸೊ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಬೇಕಾದ್ರೆ ಹುಚ್ಚನ ತರ ಆಡ್ತೇನೆ. ಹುಚ್ಚನ ತರ ಅಂದ್ರೆ ನೆಗೆಟಿವ್ ಸೆನ್ಸ್ ಅಲ್ಲ, ಪಾಸಿಟಿವ್ ಸೆನ್ಸ್. ಯಾಕಂದ್ರೆ ಅಷ್ಟೊಂದು ಭಾವ ಉನ್ಮಾದ ನನ್ನಲ್ಲಿ ಬರ್ತಾ ಇದೆ, ಎಕ್ಸ್ಟೆಸಿಸ್, ಸ್ಪಿರಿಚುವಲ್ ಎಕ್ಸ್ಟೆಸಿಸ್ ಗಳು ಬರ್ತಾ ಇದೆ. ಯಾವ ರೀತಿಯ ಮಂತ್ರವನ್ನು ನೀವು ನೀಡಿದ್ದೀರಿ ಗುರುದೇವ ಅಂತ ಕೇಳ್ತಾರೆ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ದೇವೋತ್ತಮ ಪರಮ ಪುರುಷ, ಮತ್ತೆ ಕೃಷ್ಣ ಪ್ರೇಮ ಮಹಾಭಾವವನ್ನು. ಆದ್ರೂ ಸಹ ಅವರು ಹೋಗಿ ಗುರುದೇವರ ಕೇಳ್ತಾರೆ, ಯಾವ ರೀತಿಯ ಮಂತ್ರವನ್ನು ನೀವು ನೀಡಿದ್ದೀರಿ? ನಾನು ಈ ಮಹಾಮಂತ್ರವನ್ನು ಜಪ ಮಾಡ್ಬೇಕಾದ್ರೆ ನನಗೆ ಅಷ್ಟೊಂದು ಭಾವ ಉನ್ಮಾದ ಬರ್ತಾ ಇದೆ, ನಾನು ಏನು ಮಾಡ್ಬೇಕು ಅಂತ ಅವರು ಆ ಸ್ತರದಲ್ಲೂ ಸಹ ಹೋಗಿ ಆಧ್ಯಾತ್ಮಿಕ ಗುರುಗಳಿಗೆ ಕೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಯಾವುದೇ ಸ್ತರದಲ್ಲಿ ಸಾಧನ, ವೈದಿ ಸಾಧನ ಭಕ್ತಿ ಇರ್ಲಿ, ರಾಗಾನುಗ ಸಾಧನ ಭಕ್ತಿ ಇರ್ಲಿ, ಭಾವಭಕ್ತಿ ಸ್ತರ ಇರ್ಲಿ, ಅಥವಾ ಪ್ರೇಮ ಕೃಷ್ಣ ಪ್ರೇಮ ಸ್ತರ ಇರ್ಲಿ, ಯಾವುದೇ ಸ್ತರದಲ್ಲೂ ಸಹ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ನಾವು ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಈ ಶ್ಲೋಕದಲ್ಲಿ, ತದ್ ಅನುರಾಗಿ ಜನಾನುಗ. ಸೊ ಬೃಂದಾವನದ ವಾಸಿ, ಬ್ರಜವಾಸಿಯ ಅವನನ್ನು ಅನುಸರಿಸಬೇಕು, ಅಥವಾ ಶುದ್ಧ ಭಕ್ತನನ್ನು ಅನುಸರಿಸಬೇಕು. ಶುದ್ಧ ಭಕ್ತ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಗುರುಗಳು, ಅವರನ್ನು ನಾವು ಅನುಸರಿಸಬೇಕು. ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಸೇವೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಈ ರಾಗಾನುಗ ಭಕ್ತಿಯ ಸ್ತರದಲ್ಲಿ ಒಬ್ಬನು ಸಹಜೀಯ ಆಗ್ಲಿಕ್ಕೆ ಸಾಧ್ಯತೆಗಳು ಇರ್ತದೆ. ಸೊ ಒಬ್ರು ಇಸ್ಕಾನ್ ಭಕ್ತರು ಇಲ್ಲಿ ರಾಧಾಕುಂಡ್ ಬಾಬಾ ಅವ್ರ ಹತ್ರ ಹೋಗ್ತಾರೆ, ನನ್ನ ಸ್ವರೂಪ ಏನು ಅಂತ ಕೇಳ್ತಾರೆ. ಆವಾಗ ನನಗೆ ರಾಧಾಕುಂಡ್ ಬಾಬಾಜಿ ಅವ್ರು ಹೇಳ್ತಾರೆ, ನನಗೆ ಇಷ್ಟು ದುಡ್ಡು ಕೊಡು, ಡಾಲರ್ಸ್ ಗಳನ್ನು ಕೊಡು, ನಾನು ನಿನ್ಗೆ ನಿನ್ನ ಸ್ವರೂಪವನ್ನು ಹೇಳ್ತೇನೆ, ಆಧ್ಯಾತ್ಮಿಕ ಲೋಕದಲ್ಲಿ ನಿನ್ನ ಏನು ಸ್ವರೂಪ ಅಂತ ಹೇಳ್ತಾರೆ ಆ ಇಸ್ಕಾನ್ ಭಕ್ತನಿ. ಅವರು ಫಾರಿನರ್ ಆಗಿರ್ತಾರೆ. ಸೊ ಆವಾಗ ಅವರು ದುಡ್ಡನ್ನು ಕೊಡ್ತಾರೆ. ಆವಾಗ ದುಡ್ಡನ್ನು ಕೊಟ್ಟಾಗ ಆ ರಾಧಾಕುಂಡ್ ಬಾಬಾ ಅವರು ಹೇಳ್ತಾರೆ, ನೀನು ಆಧ್ಯಾತ್ಮಿಕ ಲೋಕದಲ್ಲಿ ನವಿಲಾಗಿದ್ದೀಯಾ. ಸೊ ಆವಾಗ ಈ ಇಸ್ಕಾನ್ ಭಕ್ತರು ಬಂದು ಈ ಇಸ್ಕಾನ್ ದೇವಸ್ಥಾನದಲ್ಲಿ ಬಂದು ಕುತ್ತಿಗೆಯನ್ನು ಹಲ್ಲಾಡಿಸ್ತಾ ನವಿಲಿನ ತರ ನೃತ್ಯವನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆವಾಗ ಎಲ್ರಿಗೂ ಆಶ್ಚರ್ಯ ಆಗ್ತದೆ, ಯಾಕೆ ಈ ಭಕ್ತರು ಈ ನವಿಲಿನ ತರ ಈ
ನೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ಆವಾಗ ಅವ್ರು ಕೇಳ್ತಾರೆ ಏನಾಯ್ತು ನಿನಗೆ? ಆವಾಗ ಆ ಭಕ್ತ ಹೇಳ್ತಾನೆ, ನಾನು ಆಧ್ಯಾತ್ಮಿಕ ಲೋಕದಲ್ಲಿ ನವಿಲು ಆಗಿದ್ದೇನೆ. ಆದ್ರಿಂದ ನಾನು ನವಿಲಿನ ತರ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ. ಸೊ ಆದ್ರಿಂದ ಈ ರೀತಿ ಒಬ್ಬನು ಮಿಸ್ಲೀಡ್ ಆಗ್ಬಾರ್ದು. ಸಹಜೀಯ ಅಥವಾ ನಾವು ಕೆಲವೊಮ್ಮೆ ವೃಂದಾವನದಲ್ಲಿ ನೋಡ್ತೇವೆ, ಗಂಡಸರು ಗೋಪಿಯ ತರ ಡ್ರೆಸ್ ಅನ್ನು ಹಾಕಿರ್ತಾರೆ. ಸೊ ಯಾಕೆ ಅಂದ್ರೆ ರಾಗಾನುಗ ಸಾಧನ ಭಕ್ತಿಯಲ್ಲಿ ಪರ್ಟಿಕ್ಯುಲರ್ ಭಕ್ತನಿಗೆ ಅಟ್ರಾಕ್ಟ್ ಆಗ್ತೇವೆ ಅಂತ ಹೋಗಿ ಅದನ್ನು ನಾವು ಅನುಕರಣೆ ಮಾಡಿ ಸಹಜೀಯ ತರ ಮಾಡಬಾರ್ದು. ಸೊ ಅದರಿಂದ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಇದ್ದಾಗ, ಅಥಾರಿಟಿಯ ಡೈರೆಕ್ಷನ್ ಮಾರ್ಗದರ್ಶನವನ್ನು ನಾವು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ತೆಗೆದುಕೊಳ್ತಾ ಇರ್ಬೇಕಾದ್ರೆ ಈ ರೀತಿ ಸಹಜಿಯಾಸಮ್ ಎಲ್ಲ ಮಿಸ್ಲೀಡ್ ಆಗ್ಲಿಕ್ಕೆ ಆ ಚಾನ್ಸಸ್ ಗಳು ಇರುವುದಿಲ್ಲ. ಆದ್ರೆ ನಾವು ನಮ್ಮದೇ ಓನ್ ಶಕ್ತಿಯಿಂದ ನಾವು ಪರ್ಫೆಕ್ಟ್ ಆಗ್ತೇವೆ, ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಭಕ್ತನ ಒಂದು ಸಹಾಯ ಇಲ್ಲದೆ ನಾನು ಪರಿಪೂರ್ಣತೆಯನ್ನು ಪಡಿತೇನೆ, ನನಗೆ ದೀಕ್ಷೆಯ ಅಗತ್ಯ ಇಲ್ಲ ಅಥವಾ ಯಾವುದೇ ಶಿಕ್ಷಾ ಗುರುವಿನ ಅಗತ್ಯ ಇಲ್ಲ, ಗುರುವಿನ ಸಹಾಯ ಇಲ್ಲದೆ ನಾನು ಪರಿಪೂರ್ಣತೆಯನ್ನು ಪಡಿತೇನೆ, ಇಂತಹ ಒಂದು ಮನೋಭಾವವನ್ನು ಹೊಂದಿದ್ರೆ ಮಿಸ್ಲೀಡ್ ಆಗುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮಾಯಾ ಇಸ್ ವೆರಿ ವೆರಿ ಸ್ಟ್ರಾಂಗ್. ಸೊ ಮಾಯೆ ನಮ್ಮನ್ನು ಹೇಗೆ ದಿಗ್ಭ್ರಮೆಗೊಳಿಸ್ತದೆ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಅದರಿಂದ ಇದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನು ಅಂದ್ರೆ ಇಸ್ ಸ್ಪಿರಿಚುವಲ್ ಮಾಸ್ಟರ್. ಸೊ ಗುರುವಿನ ಶರಣಾಗಿ, ಗುರುವಿನ ಶೆಲ್ಟರ್, ಈ ಆಶ್ರಯದ ಅಡಿಯಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿತೇವೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ನಾವು ಈಗ ನೋಡೋಣ, 3 ಪ್ರೊಸೀಜರ್ಸ್ ತುಂಬಾ ಇಂಪಾರ್ಟೆಂಟ್. ನಾವೀಗ ನೋಡಿದ್ವಿ 3 ಲೆವೆಲ್ ಇರ್ತದೆ. ಸೊ ಮತ್ತೆ ಅದನ್ನು ನೋಡೋಣ. 3 ಲೆವೆಲ್ ಅಂದ್ರೆ ನಾಮಶ್ರವಣದಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬನು ಸತತವಾಗಿ ಅವನು ಕೇಳ್ತಾ ಇರ್ತಾನೆ. ಹಿಯರಿಂಗ್ ಅದನ್ನು ಅವನಿಗೆ ಆ ಶ್ರವಣ ಮಾಡ್ಬೇಕಾದ್ರೆ ಸ್ವಲ್ಪ ಅಟ್ರಾಕ್ಷನ್ ಇರ್ತದೆ. ಸೊ ಅವನು ಸ್ವಲ್ಪ ಒಂದು ವಾರಕ್ಕೆ ಒಂದು 3-4 ಅವರ್ಸ್ ಕೇಳಬಹುದು, ಅಥವಾ ಅವನು ಈ ಕೃಷ್ಣ ಕಥೆಯನ್ನು, ಭಗವದ್ಗೀತಾ ಕ್ಲಾಸಸ್ ಅನ್ನು ಈ ರೀತಿ ಕೇಳಬಹುದು. ಸೊ ಈ ರೀತಿ ನಾವು ಕೇಳ್ತಾ ಹೋದಾಗ ಒಬ್ಬನು ಕಂಟಿನ್ಯೂಸ್ ಆಗಿ ಕೇಳುವಂತಹ ಒಂದು ಟೇಸ್ಟ್ ಡೆವಲಪ್ ಆಗ್ತದೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ 4 ಸ್ಟೇಜಸ್, ಇದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಭಾವ ಭಕ್ತಿ ಮತ್ತೆ ಪ್ರೇಮ ಭಕ್ತಿ. ಸೊ ಪ್ರಾಥಮಿಕವಾಗಿ ರುಚಿಯನ್ನು ಬೆಳೆಸ್ಕೊಳ್ಬೇಕು. ಸೊ ಈ ರುಚಿ ಯಾವುದಕ್ಕೆ? ಕೃಷ್ಣನ ನಾಮ, ರೂಪ, ಗುಣ ಮತ್ತೆ ಲೀಲೆಗಳು. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು, ಇದಕ್ಕೆ ರುಚಿಯನ್ನು ಬೆಳೆಸಿಕೊಳ್ಬೇಕು. ಅದು ರುಚಿಯನ್ನು ಬೆಳೆಸಿಕೊಳ್ಳುವುದು ಅದು ಕಂಟಿನ್ಯೂಸ್ ಹಿಯರಿಂಗ್ ಕೃಷ್ಣ ಕಥಾ. ಸೊ ಈಗ ನಾವು ದಿನಕ್ಕೆ 1 ಗಂಟೆ ಕೇಳಬಹುದು ಕೃಷ್ಣ ಕಥಾ. ಆದ್ರೆ ನಾವು ಅಡ್ವಾನ್ಸ್ಮೆಂಟ್, ನಮ್ಮ ಹೃದಯ ಅನರ್ಥದಿಂದ ನಿವೃತ್ತಿ ಆದ ಹಾಗೆ, ನಮ್ಮ ಹೃದಯ ಶುದ್ಧ ಆದ ಹಾಗೆ ನಾವು ಒಂದು ಸ್ಟೇಜಿಗೆ ಬರ್ತೇವೆ. ಏನು ಅಂದ್ರೆ 1 ನಿಮಿಷ ಸಹ ನಮ್ಗೆ ಕೃಷ್ಣನ ನೆನಪಿಟ್ಕೊಳ್ಳದೆ ಅಥವಾ ಕೃಷ್ಣನ ಕಥೆಯನ್ನು ಕೇಳದೆ ನಮ್ಗೆ ಇರ್ಲಿಕ್ಕೆ ಆಗುವುದಿಲ್ಲ. 24 hours a day. ಸೊ ಈ ರೀತಿಯ ಒಂದು ರುಚಿ ನಮ್ಮಲ್ಲಿ ಬೆಳೀತದೆ. ಅದನ್ನು ಚರಿತ ಶ್ರವಣ ಅಂತ ನಾವು ಹೇಳ್ತೇವೆ. ಕಂಟಿನ್ಯೂಸ್ಲಿ ಹಿಯರಿಂಗ್. ಸೊ ಈಗ ನಾನು ಸ್ಲೈಡ್ಸ್ ತೋರಿಸ್ತಾ ಇದ್ದೇನೆ, ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಹೌ ಟು ಅಸೋಸಿಯೇಟ್ ಕೃಷ್ಣ ನಾವು ನೋಡಿದ್ವಿ. ಆಧ್ಯಾತ್ಮಿಕ ಗುರುಗಳ
ಒಂದು ಅವರ ಮೂಲಕ ನಾವು ಈ ಕೃಷ್ಣನ ಜೊತೆ ಸಂಘವನ್ನು ಮಾಡ್ತೇವೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇನಿಷಿಯಲ್ ಫೇಸಸ್ ಅಲ್ಲಿ ನಾವು ಸ್ವಲ್ಪ ಈ ಅಡ್ವಾನ್ಸ್ಮೆಂಟ್ ಗಳನ್ನು ನಾವು ಮಾಡ್ತೇವೆ. ಆದ್ರೆ ಹೈಯರ್ ಸ್ಟೇಜಸ್ ಅಲ್ಲಿ ನಮ್ಮ ಕೃಷ್ಣನ್ ಆಧ್ಯಾತ್ಮಿಕ ಗುರುಗಳ ಮೇಲೆ ಇರುವ ಅವಲಂಬತೆ ಅದು ಜಾಸ್ತಿ ಆಗ್ತದೆ. ಯಾಕಂದ್ರೆ ಆ ಸಮಯದಲ್ಲಿ ನಮ್ಗೆ ಮಾರ್ಗದರ್ಶನ ಜಾಸ್ತಿ ಬೇಕಾಗ್ತದೆ. ಸೊ ಇದನ್ನು ಸಹ ನಾವು ನೋಡಿದ್ವಿ, ಹೇಗೆ ನಾವು ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನಾವು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ನಾವು ಯಾವಾಗ್ಲೂ ಕೇಂದ್ರೀಕೃತಗೊಳಿಸ್ಬೇಕು. ಆವಾಗ ಆಧ್ಯಾತ್ಮಿಕ ವಿಷಯಗಳು ನಮ್ಗೆ ಜಾಸ್ತಿ ನಮ್ಮ ಮನಸ್ಸಿನಲ್ಲಿ ಆ ಇಂಪ್ರೆಷನ್ಸ್ ಗಳು ಬರ್ತದೆ. ಇಲ್ದಿದ್ರೆ ಏನಾಗ್ತದೆ, ಭೌತಿಕ ಸ್ಥಿತಿಯಲ್ಲಿ ಒಬ್ನು ಯಾವಾಗ್ಲೂ ಇನ್ವಾಲ್ವ್ ಆದ್ರೆ ಒಬ್ನು, ಇಲ್ಲಿ ನಾವು ನೋಡ್ತೇವೆ, ಒಬ್ನು ಡಿಪ್ರೆಷನ್ ಗೆ ಹೋಗಿದ್ದಾನೆ ಕೆಳಗಿನ ಚಿತ್ರದಲ್ಲಿ, ಮತ್ತೊಬ್ನು ಲೋಭಿ ಆಗಿದ್ದಾನೆ, ನನಗೆ ದುಡ್ಡು ಬೇಕು ಅಂತ. ಸೊ ಮತ್ತೊಬ್ನು ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ. ಸೊ ಅವನಿಗೆ ಆಂಗ್ಸೈಟಿ, ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಚಿಂತೆ. ಆಮೇಲೆ ಮತ್ತೊಬ್ನು ಲಾಸ್ಟ್ ಚಿತ್ರದಲ್ಲಿ ಅವನು ತುಂಬಾ ಸಂತೋಷದಲ್ಲಿದ್ದಾನೆ, ಎಕ್ಸೈಟ್ಮೆಂಟ್, ನನಗೆ ದುಡ್ಡು ಸಿಕ್ತು ಅಂತ. ಆದ್ರೆ ಅದು ತುಂಬಾ ದಿನ ಉಳಿಯುವುದಿಲ್ಲ. ಸೊ ಆದ್ರಿಂದ ಈ ಎಲ್ಲಾ ಬೇರೆ ಬೇರೆ ರೀತಿಯ ಭಾವಗಳು ಇರ್ತದೆ. ಆದ್ರೆ ಒಬ್ನು ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಆಧ್ಯಾತ್ಮಿಕ ವಿಷಯಗಳಿಗೆ ಮಾಡ್ತಾ ಇರ್ಬೇಕು. ಅಂದ್ರೆ ಸತತವಾಗಿ ಹರಿನಾಮ ಮಾಡುವುದು, ಕೃಷ್ಣ ಕಥೆಯನ್ನು ಕೇಳುವುದು, ಇದನ್ನು ವರ್ಷಾನುಗಟ್ಲೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿರುವ ಈ ಇಂಪ್ರೆಷನ್ಸ್ ಏನಿದೆ ಅದು ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಆಗ್ತದೆ. ಸೊ ಅದಕ್ಕಾಗಿ 3 ವಿಷಯ ಇದು ತುಂಬಾ ಇಂಪಾರ್ಟೆಂಟ್ ಕೃಷ್ಣನ ನೆನಪಿಟ್ಕೊಳ್ಳಿಕ್ಕೆ. ಸೊ ಇದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರಿಲಿಮಿನರಿ ಕ್ವಾಲಿಫಿಕೇಶನ್, ಮತ್ತೆ ತಪಶ್ಚರ್ಯವನ್ನು ಮಾಡುವುದು, ಮತ್ತೆ ನಾವು ಒಳ್ಳೆಯ ವೈಷ್ಣವ ಕಲ್ಟಿವೇಶನ್ ಗಳನ್ನು ನಾವು ಮಾಡಬೇಕು. ಇದನ್ನು ನಾನು ಈಗ ನೋಡೋಣ. ಶ್ರವಣ ದಶ, ವರ್ಣ ದಶ, ಸ್ಮರಣ ಅವಸ್ಥಾ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಒಬ್ನು ಶ್ರವಣ ದಶೆಯಲ್ಲಿ ಸತತವಾಗಿ ಕೇಳ್ತಾ ಇರ್ತಾನೆ. ವರ್ಣ ದಶದಲ್ಲಿ ಅವನು ಅಟ್ಯಾಚ್ಮೆಂಟ್ ಬೆಳೀತದೆ, ಕೃಷ್ಣ ಕಥೆಗೆ ಅಟ್ಯಾಚ್ಮೆಂಟ್ ಬೆಳೀತದೆ. ಆಮೇಲೆ ಇನ್ನೂ ಫರ್ದರ್ ಸ್ಟೇಜಸ್ ಅಲ್ಲಿ ಹೋದಾಗ ಅವನು ಆ ಕೃಷ್ಣ ಕಥೆಯನ್ನು ಬೇರೆಯವರ ಜೊತೆ ಅವನು ಹಂಚಿಕೊಳ್ತಾನೆ, ಅಂದ್ರೆ ಪ್ರೀಚಿಂಗ್. ಸೊ ದಟ್ ಈಸ್ ಅವನು ತನ್ನ ಹೃದಯದಲ್ಲಿ ಇರುವಂತಹ ಕೃಷ್ಣ ಪ್ರೇಮ ಅದು ಬೇರೆಯವರ ಜೊತೆ ಅವನು ಶೇರ್ ಮಾಡ್ತಾನೆ. ಆಮೇಲೆ ಆಸ್ಟಿಯರ್ ಲೈಫ್ ಲೀಡ್ ಮಾಡುವುದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ವೃಷಭದೇವ ತಮ್ಮ ಮಕ್ಕಳಿಗೆ 5ನೇ ಸ್ಕಂದದಲ್ಲಿ ಹೇಳ್ತಾರೆ, ಏನು, ತಪೋದಿವ್ಯಂ ಪುತ್ರ ಕಾಯೇನ ಸತ್ವಂ ಶುದ್ಧೇತ್. ಸೊ ಮನುಷ್ಯ ಜನ್ಮ ಏನಿದೆ ಇದು ತಪಶ್ಚರ್ಯವನ್ನು ಮಾಡ್ಲಿಕ್ಕಾಗಿ ಇದೆ. ಸೊ ಆಕ್ಚುಲಿ ಮರಗಳು ಸಹ ತಪಶ್ಚರ್ಯವನ್ನು ಮಾಡ್ತವೆ. ಅವರು ಸಹ ಈ ತುಂಬಾ ಸಮ್ಮರ್ ಅಲ್ಲಿ ತುಂಬಾ ಹೀಟ್ ಇರ್ತದೆ, ಅದನ್ನು ತಡ್ಕೊಳ್ತಾರೆ ಮರಗಳು. ಮತ್ತೆ ಚಳಿಗಾಲದಲ್ಲಿ ಚಳಿಯನ್ನು ತಡ್ಕೊಳ್ತವೆ. ಆದ್ರೆ ತಪಶ್ಚರ್ಯವನ್ನು ಆ ಪರ್ಪಸ್ ಇಂದ ಮಾಡುವುದಲ್ಲ. ತಪಶ್ಚರ್ಯವನ್ನು ಯಾತಕ್ಕಾಗಿ ಮಾಡುವುದು? ಟು ಪ್ಲೀಸ್ ಕೃಷ್ಣನ ಪ್ರಸನ್ನತೆಗಾಗಿ ತಪಶ್ಚರ್ಯವನ್ನು ಮಾಡಬೇಕು, ಅಥವಾ ಕೃಷ್ಣನನ್ನು ನೆನಪಿಟ್ಕೊಳ್ಳಿಕ್ಕಾಗಿ, ಫಾರ್ ದ ಪ್ಲೆಜರ್ ಆಫ್ ಕೃಷ್ಣ ಅಂಡ್ ಇನ್ ರಿಲೇಷನ್ ಟು ಕೃಷ್ಣ ಒಬ್ನು ತಪಶ್ಚರ್ಯವನ್ನು ಮಾಡ್ಬೇಕು. ಆವಾಗ ಅವನಿಗೆ ಬ್ರಹ್ಮ ಸೌಖ್ಯಂ ಸಿಗ್ತದೆ. ಬ್ರಹ್ಮ ಸೌಖ್ಯಂ ಅಂದ್ರೆ ಸ್ಪಿರಿಚುವಲ್ ಹ್ಯಾಪಿನೆಸ್. ಸೊ ಕೃಷ್ಣನನ್ನು ನೆನಪಿಟ್ಕೊಳ್ಳುವುದರಲ್ಲಿ ಇದು 2ನೇ ವಿಷಯ. ಮನಪ್ರಸಾದ ಸೌಮ್ಯತ್ವಂ, ಮೌನಂ ಆತ್ಮ ವಿನಿಗ್ರಹ, ಭಾವ ಸಂಶುದ್ಧಿರ್ ಇತಿ ಏತಾತ್ ತಪೋ ಮಾನಸಂ ಉಚ್ಯತೆ. ಸೊ ತೃಪ್ತಿ, ಸರಳ ಭಾವ, ಸೌಮ್ಯತೆ, ಆತ್ಮ ಸಂಯಮ, ಶುದ್ಧೀಕರಣ, ಈ ರೀತಿ ಮನಸ್ಸನ ಒಂದು ತಪಸ್ಸನ್ನು ಒಬ್ನು ಮಾಡ್ಬೇಕು. ಆಸ್ಟೆರಿಟಿ ಆಫ್ ದ ಮೈಂಡ್ ಅಂತ ಹೇಳ್ತಾರೆ.
ಭಾವ ಸಂಶುದ್ಧಿರ್ ಇತಿ ಏತತ್. ಸೊ ಈ ರೀತಿ ಸರಳತಾ ಭಾವ, ಆತ್ಮ ಸಂಯಮ, ಆತ್ಮ ಸಂಯಮ, ಇದನ್ನು ಈ ರೀತಿಯ ಒಂದು ತಪಶ್ಚರ್ಯವನ್ನು, ಮನಸ್ಸಿನ ತಪಶ್ಚರ್ಯವನ್ನು ಒಬ್ನು ಅಭ್ಯಾಸ ಮಾಡ್ಬೇಕು, ಸತತವಾಗಿ ಅಭ್ಯಾಸ ಮಾಡ್ಬೇಕು. ಆವಾಗ ಏನಾಗ್ತದೆ, ಒಬ್ಬನ ಮನಸ್ಸು ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ತೃಪ್ತಿಯಿಂದ ಡಿಟ್ಯಾಚ್ ಆಗ್ತದೆ. ಆವಾಗ ಮತ್ತೆ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಹೇಗೆ ಮಾಡುವುದು, ಇದರ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಆ ಮೈಂಡ್ ಅನ್ನು ಟ್ರೈನ್ ಮಾಡ್ಬೇಕು. ಸೊ ಟ್ರೈನ್ ದ ಮೈಂಡ್ ಇನ್ ಸಚ್ ಎ ವೇ ಹೌ ಟು ಡೂ ಗುಡ್ ಫಾರ್ ಅದರ್ಸ್. ಬೇರೆಯವರಿಗೆ ಒಳ್ಳೆಯದನ್ನು ಹೇಗೆ ಮಾಡುವುದು, ಬೇರೆಯವರಿಗೆ ಹೇಗೆ ಒಳ್ಳೆಯದನ್ನು ಮಾಡುವುದು, ಪ್ರೀಚಿಂಗ್, ಬೋಧನಾ ಕಾರ್ಯಗಳನ್ನು ಮಾಡುವುದು. ಸೊ ನಮಗೆ ಈ ಪ್ರಭುಪಾದರ ಕೃಪೆಯಿಂದ ಸಿಕ್ಕಿರುವಂತಹ ಈ ಆಧ್ಯಾತ್ಮಿಕ ಜ್ಞಾನವನ್ನು ಬೇರೆಯವರಿಗೆ ನೀಡಬೇಕು. ಸೊ ಇದು ಎರಡನೇ ಸ್ಟೆಪ್, ಕೃಷ್ಣನನ್ನು ನೆನಪಿಟ್ಕೊಳ್ಳುವುದ್ರಲ್ಲಿ, ರಿಮೆಂಬರಿಂಗ್ ಕೃಷ್ಣ. ಸೊ ಶಿಲಾ ಪ್ರಭುಪಾದರು ಹೇಳ್ತಾರೆ, ತಪಸ್ಯ ಮಾಡದೆ ಯಾವುದೇ ಒಂದು ವಿಷಯವೂ ಸಾಧ್ಯವಿಲ್ಲ. ಇವನ್ ಬ್ರಹ್ಮ ಅವನು ಈ ಲೋಕದ ಸೃಷ್ಟಿಯನ್ನು ಮಾಡಬೇಕಾದ್ರೆ ಅವನು ಸಹ ತಪಶ್ಚರ್ಯವನ್ನು ಮಾಡಿದ. ಆವಾಗ ಭಗವಂತ ಬ್ರಹ್ಮನಿಗೆ ಈ ಸೃಷ್ಟಿಯನ್ನು ಮಾಡುವಂತಹ ಶಕ್ತಿಯನ್ನು ಅವನು ನೀಡಿದ. ಸೊ ಆದ್ರಿಂದ ತಪಶ್ಚರ್ಯ ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ನಮ್ಮ ಆಧ್ಯಾತ್ಮ ಸೊ ಪ್ರೇಯರ್ಸ್ ಗಳನ್ನು ಅಂತ ಹೇಳ್ತಾರೆ. ಆದ್ರೆ ನಾವು ಹೇಗೆ ಪ್ರೇಯರ್ಸ್ ಮಾಡೋದು, ಆ ಆರ್ಟ್ ಅನ್ನು ಸಹ ನಾವು ಕಲಿಬೇಕು. ಕೆಲವರು ದುಡ್ಡಿಲ್ದಾಗ ಭಗವಂತ ದುಡ್ಡು ನೀಡು, ಈ ರೀತಿಯ ಪ್ರೇಯರ್ಸ್ ಗಳನ್ನು ಮಾಡಬಾರ್ದು. ಯಾವಾಗ್ಲೂ ಶುದ್ಧ ಭಕ್ತಿಯನ್ನು ಭಗವಂತನಲ್ಲಿ ನಾವು ಕೇಳಬೇಕು. ಆಮೇಲೆ ಮೂರನೇ ಸ್ಟೆಪ್ ಏನು, ಕಲ್ಟಿವೇಶನ್ ಆಫ್ ಹ್ಯಾಬಿಟ್ಸ್, ಅಥವಾ ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಳುವುದು. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ರಿಮೆಂಬರಿಂಗ್ ಕೃಷ್ಣ. ಕೃಷ್ಣನನ್ನ ಆ ಅಬ್ಸಾರ್ಪ್ಷನ್, ನಮ್ಗೆ ಆ ಕೃಷ್ಣನ ಬಗ್ಗೆ ಆ ಸತತವಾಗಿ ಸ್ಮರಣೆಯನ್ನು ಮಾಡ್ಬೇಕಾದ್ರೆ ಇದು ಈ ರೀತಿಯ ವಿಷಯಗಳು ತುಂಬಾ ಇಂಪಾರ್ಟೆಂಟ್. 64 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಗಳನ್ನು ಭಕ್ತಿರಸಾಮೃತ ಸಿಂಧು ಪುಸ್ತಕದಲ್ಲಿ ನೀಡಿದ್ದಾರೆ. ಅದನ್ನು ನಾವು ಪಾಲನೆ ಮಾಡುವುದು. ಅಥವಾ ಈ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಏನು, ಬೋಧಯನ್ ತುಷ್ಯಂತಿ ಚ ರಮಂತಿ ಚ, ಬೋಧಯಂತ ಪರಸ್ಪರಂ ತುಷ್ಯಂತಿ ಚ ರಮಂತಿ ಚ. ಸೊ ಬೋಧಯಂತ ಅಂದ್ರೆ ಏನು, ಈ ನಮ್ಮ ಕಿವಿಗಳಿಂದ ವೈಷ್ಣವರು ಹೇಳಿರುವ ಕೃಷ್ಣ ಕಥೆಯನ್ನು ಕೇಳುವುದು. ಕಥೆಯಂತಶ್ಚ ಅಂದ್ರೆ ನಾವು ಕೃಷ್ಣನ ಬಗ್ಗೆ ಮಾತನಾಡುವುದು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ. ಮಚ್ಚಿತ್ತ ಅಂದ್ರೆ ಮನಸ್ಸು ಮತ್ತು ಹೃದಯದಿಂದ ಕೃಷ್ಣನ ಧ್ಯಾನವನ್ನು ಮಾಡುವುದು. ಸೊ ಈ ರೀತಿಯ ವಿಷಯಗಳನ್ನು ನಾವು ಮಾಡುದು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇದು ಸಹ ನಾವು ಸತತವಾಗಿ ಒಬ್ನು ಮಾಡ್ತಾ ಇರ್ತಾನೆ ಭಕ್ತನಾದವನು. ಆಮೇಲೆ ಇನ್ನೊಂದು, ಶಾಸ್ತ್ರ ಚಕ್ಷುವಿನಿಂದ ಈ ಜಗತ್ತನ್ನು ನೋಡುವುದು. ಉದಾಹರಣೆಗೆ ಸೂರ್ಯನ್ ಉದಯ ಆದಾಗ ನಾವು ನೋಡ್ತೇವೆ. ಹೇಗೆ ನಾವು ನೋಡ್ತೇವೆ, ಭಕ್ತನಾದವನು ಈ ಜಗತ್ತನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಸೂರ್ಯ ಉದಯ ಆದಾಗ ಅವನು ಏನು, ಮಯಾ ಅಧ್ಯಕ್ಷೇಣ ಪ್ರಕೃತಿ ಸುಯತೆ ಸ ಚರಾಚರಂ ಅಂತ ಈ ರೀತಿಯ ಶ್ಲೋಕಗಳು ನೆನಪು ಬರ್ತದೆ. ಹೇಗೆ ಭೌತಿಕ ಪ್ರಕೃತಿ ಕೃಷ್ಣನ ಅಧೀನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಕೃಷ್ಣನ ಮಾರ್ಗದರ್ಶನದ ಪ್ರಕಾರ ಸೂರ್ಯ ಉದಯ ಆಗ್ತಾನೆ, ಸೂರ್ಯ ಅಸ್ತ ಆಗ್ತಾನೆ, ಮಳೆ ಬರ್ತದೆ.
ಈ ರೀತಿ ಶಾಸ್ತ್ರ ಚಕ್ಷುವಿನಿಂದ ನಾವು ಪ್ರಪಂಚವನ್ನು ನೋಡುವುದು. ಸೊ ಇದು ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ವೈಷ್ಣವ ಸಾಂಗ್ಸ್ ಗಳನ್ನು ನಾವು ಹಾಡುವುದು ಅಥವಾ ಶ್ಲೋಕಗಳನ್ನು ರಿಸೈಟ್ ಮಾಡುವುದು. ಸೊ ಇದರಿಂದ ಏನಾಗ್ತದೆ, ನಮಗೆ ಬೇರೆ ಬೇರೆ ರೀತಿಯ ಒಳ್ಳೆಯ ವೈಷ್ಣವ ಗುಣಗಳು ಬೆಳೀತದೆ. ಸರಳ ಭಾವ, ಸರಳತಾ ಭಾವ, ವಿನಮ್ರ ಭಾವ ಅಥವಾ ಕ್ಷಮಾ ಭಾವ, ಈ ರೀತಿ ಈ ವೈಷ್ಣವ ಸಾಂಗ್ಸ್ ಗಳನ್ನು ಹಾಡಿದ್ರೆ ನಮಗೆ ಅವರ ಈ ಮೂಡ್ ಅಥವಾ ಅವರ ಭಾವ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಆಮೇಲೆ ನೆಕ್ಸ್ಟ್ ಅಂದ್ರೆ ಯಾವಾಗ್ಲೂ ಸೇವೆಯನ್ನು ಮಾಡುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳುವುದು. ಮತ್ತೆ ಭಕ್ತರ ಹತ್ರ ಹೋಗಿ ನಾವು ಬೇಡ್ಕೊಳ್ಬೇಕು ನಮಗೆ ಸೇವೆಯನ್ನು ನೀಡಿ ಅಂತ. ಆಮೇಲೆ ಆ ಸೇವೆಯನ್ನು ನೀಡಿದಾಗ ನಾವು ಅಷ್ಟೇ ಒಂದು ಅಬ್ಸಾರ್ಪ್ಷನ್, ತುಂಬಾ ಒಂದು ಜಾಗರೂಕತೆಯಿಂದ ಸಂಪೂರ್ಣವಾಗಿ ಆ ಸೇವೆಯನ್ನು ತುಂಬಾ ಅತ್ಯುತ್ತಮ ರೀತಿಯಲ್ಲಿ ನಾವು ಆ ಸೇವೆಯನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಸೊ ಆಮೇಲೆ ಈ ರೀತಿ ಕೃಷ್ಣನನ್ನು ಸದಾ ಕಾಲ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮತ್ತೊಂದು ಸುಪೀರಿಯರ್ ವೈಷ್ಣವ, ಹಿರಿಯ ಭಕ್ತರು ಇರ್ತಾರೆ. ಆಮೇಲೆ ಅಥವಾ ಹಿರಿಯ ಭಕ್ತರು, ಸನ್ಯಾಸಿಗಳು, ಅವರ ಹತ್ರ ಸೇವೆಗಳನ್ನು ಕೇಳಿ ಪ್ರಾರ್ಥನಾ ಭಾವದಿಂದ ಆ ಸೇವೆಗಳನ್ನು ಮಾಡುದು. ಆಮೇಲೆ ಕೃಷ್ಣನ ಬಗ್ಗೆ ಯಾವಾಗ್ಲೂ ಆಲೋಚನೆ ಮಾಡುದು. ನಾಮ ರೂಪ ಗುಣ ಲೀಲೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಹೇಗೆ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಕೃಷ್ಣನ ಬಗ್ಗೆ ಆಲೋಚನೆ ಮಾಡುದು. ಈ ಸ್ಲೈಡ್ ಎಷ್ಟು ಟೈಮ್ ಇದೆ? ನಮ್ಗೆ ಈ ಸ್ಲೈಡ್ ಅಲ್ಲಿ ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಯಾವಾಗ ಒಬ್ಬ ಜೀವಾತ್ಮ ಅವನು ಈ ಭೌತಿಕ ಅಸ್ತಿತ್ವಕ್ಕೆ ಬೀಳ್ತಾನೆ, ಅವನ ಸೇವಾ ಮನೋಭಾವ ಅದು ಭೋಗವೃತ್ತಿಯಾಗಿ ಅದು ಕನ್ವರ್ಟ್ ಆಗ್ತದೆ. ಒಬ್ಬ ಭೋಗವೃತ್ತಿಯನ್ನು ಹೊಂದಿದ್ರೆ ಅವನು ಈ ರೀತಿ ಪರಸ್ತ್ರೀಯನ್ನು ಅವನು ನೋಡ್ತಾ ಇದ್ದಾನೆ. ಸೊ ಅವನಿಗೆ ಸೇವಾ ಮನೋಭಾವವನ್ನು ಹೊಂದಿಲ್ಲ, ಭೋಗವೃತ್ತಿಯನ್ನು ಹೊಂದಿದ್ದಾನೆ. ಸೊ ಈ ಸ್ಲೈಡ್ ಅಲ್ಲಿ ನಾವು ನೋಡ್ತೇವೆ ಹೇಗೆ ಭರತ ಮಹಾರಾಜ ಅವನು ಸಣ್ಣ ತಪ್ಪು ಮಾಡಿದ, ಆದ್ರೆ ಅವನಿಗೆ ಆ ಸಣ್ಣ ತಪ್ಪಿನಿಂದ ಅವನು ಮತ್ತೆ 2 ಜನ್ಮಗಳು ಮತ್ತೆ ಪಡಿಬೇಕಾಯ್ತು. ಸೊ ಆದ್ರಿಂದ ಭೌತಿಕ ಈ ಮಾಯಾಶಕ್ತಿ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಭರತ ಮಹಾರಾಜ ಭಾವ ಸ್ಟೇಜ್ ಅಲ್ಲಿ ಇದ್ರು, ಆದ್ರೂ ಸಹ ಅವನು ಭರತ ಮಹಾರಾಜ ಮರಣ ಕಾಲದಲ್ಲಿ ಜಿಂಕೆಯ ನೆನಪಾಯ್ತು. ಸೊ ಎಲ್ಲ ಅರಮನೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಬಂದು ಜಿಂಕೆ ಮರಿಗೆ ಅಟ್ರಾಕ್ಟ್ ಆಗಿದೆ. ಇದು ಸ್ಟೋರಿ ಎಲ್ರಿಗೂ ಗೊತ್ತು. ಸೊ ಆದ್ರಿಂದ ಅವನು ಮೋಹವನ್ನು ಸೊ ಆ ಜಿಂಕೆಯ ಬಗ್ಗೆ ಮೋಹವನ್ನು ಹೊಂದಿರುವುದರಿಂದ ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆಯ ದೇಹ ಸಿಕ್ಕಿತು. ಆವಾಗ ಜಿಂಕೆಯ ದೇಹ ಸಿಕ್ಕಿದಾಗ ಗೊತ್ತಾಯ್ತು ಎಂತಹ ಒಂದು ಕಾರ್ಯವನ್ನು ನಾನು ಮಾಡಿಬಿಟ್ಟೆ. ಅರಮನೆಯನ್ನು ಬಿಟ್ಟು ನಾನು ಜಿಂಕೆ ಮರಿಗೆ ಮೋಹವನ್ನು, ಮಾಯಾಶಕ್ತಿ ಆ ರೀತಿ ದಿಗ್ಭ್ರಮೆಗೊಳಿಸಿ ಭರತ ಮಹಾರಾಜ. ಸೊ ನಾವು ಇದನ್ನು ಸಹ ನೋಡಿದ್ದೀವಿ. ದೇರ್ ಆರ್ 9 ಸ್ಟೇಜಸ್, ವೆರಿ ಇಂಪಾರ್ಟೆಂಟ್. ನಾವು ಈಗದ ಶ್ಲೋಕ ಏನಿದೆ ಅದು ಆಸಕ್ತಿ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ 8ನೇ ಶ್ಲೋಕ. ನೆಕ್ಸ್ಟ್ 9, 10, 11, 3 ಶ್ಲೋಕಗಳು ಬರ್ತದೆ. ಅದು ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿಯನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಸೊ 2 ರೀತಿಯ ಮನುಷ್ಯರಿದ್ದಾರೆ. ಕೆಲವರು ರೆಗ್ಯುಲೇಟೆಡ್ ಮತ್ತೆ ಕೆಲವರು ನಾನ್ ರೆಗ್ಯುಲೇಟೆಡ್. ಇದನ್ನು ಹೆಚ್ಚು ಡೀಟೇಲ್ ಆಗಿ ನಾನು ಹೋಗ್ತಾ ಇಲ್ಲ, ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ನಾನು PDF ಶೇರ್ ಮಾಡಿದಾಗ ನೀವು ಓದ್ಕೊಳ್ಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಮನುಷ್ಯ ಜನ್ಮ ತುಂಬಾ ವಿರಳವಾಗಿದೆ.
ಆಮೇಲೆ ನಮ್ಗೆ ಗೊತ್ತು ಇದು ಹೇಗೆ ಪ್ರಾಣಿ ಜನ್ಮದಿಂದ ಬೇರೆ ಅಂತ, ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಸೊ ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಆಫ್ ಫ್ರೀಡಮ್, 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡಬೇಕು. ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಶನ್, ನೋ ಇಲಿಸಿಟ್ ಸೆಕ್ಸ್, ನೋ ಗ್ಯಾಮ್ಲಿಂಗ್. ಸೊ ಈ ರೀತಿ ನಾವು ಮಾಡಿದಾಗ ಸಾತ್ವಿಕ ಗುಣಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ದಿದ್ರೆ ಏನಾಗ್ತದೆ, ನಾವು ಲೋವರ್ ಆನಿಮಲ್ ಫಾರ್ಮ್ಸ್ ಗಳಿಗೆ ಡಿಗ್ರೇಡ್ ಆಗ್ತದೆ. ಸೊ ನಾವು ಯಾವಾಗ್ಲೂ ರೆಸ್ಪಾನ್ಸಿಬಲ್ ಜೀವನವನ್ನು ನಡೆಸಬೇಕು. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ನಾವು ಈಗ ಡಿಸ್ಕಸ್ ಮಾಡಿದಾಗೆ ಪ್ರಥಮವಾಗಿ ತಪಶ್ಚರ್ಯ, ಇದನ್ನು ಪಾಲನೆ ಮಾಡಬೇಕು ಕೃಷ್ಣನ ಸಂತೋಷಕ್ಕಾಗಿ. ಎರಡನೇದು ಸ್ಯಾಕ್ರಿಫೈಸ್. ಬೆಸ್ಟ್ ಸ್ಯಾಕ್ರಿಫೈಸ್ ಯಾವುದು? ಜಪ, ಹರಿನಾಮ ಜಪ. ದಿಸ್ ಇಸ್ ದ ಬೆಸ್ಟ್ ಆಫ್ ದ ಸ್ಯಾಕ್ರಿಫೈಸ್. ಮೂರನೆಯದು ಸ್ವಾಧ್ಯಾಯ, ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಓದುವುದು. ಎಷ್ಟೊಂದು ಜನ ಯಾತ್ರೆಗೆ ಹೋಗ್ತಾರೆ, ಪ್ರಸಾದವನ್ನು ಪ್ರಸಾದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಅಥವಾ ಬೇರೆ ಬೇರೆ ಸೇವೆಗಳಿಗೆ ಅಟ್ರಾಕ್ಟ್ ಆಗ್ಬಹುದು. ಆದ್ರೆ ಕೆಲವೇ ಜನ ಸತತವಾಗಿ ರೆಗ್ಯುಲರ್ ಆಗಿ ಕೃಷ್ಣ ಕಥೆಯನ್ನು ಕೇಳುವುದು ಅಥವಾ ಪ್ರಭುಪಾದರ ಪುಸ್ತಕವನ್ನು ಓದುವುದು ಮಾಡ್ತಾರೆ. ಸೊ ದಿಸ್ ಈಸ್ ವೆರಿ ತುಂಬಾ ಇಂಪಾರ್ಟೆಂಟ್. ಶೀಲಾ ಪ್ರಭುಪಾದರ ಪುಸ್ತಕವನ್ನು ಸತತವಾಗಿ ಓದ್ಬೇಕು. ಆಮೇಲೆ ಒಬ್ನು ಸತತವಾಗಿ ಕೃಷ್ಣ ಕಥೆಯನ್ನು ಕೇಳ್ಬೇಕು. ಆವಾಗ ಸ್ಮರಣ ದಶ, ಈ ಸ್ಟೇಜ್ ಇಂದ ವರ್ಣ ದಶ ಇದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ವರ್ಣ ದಶದಲ್ಲಿ 24 hours ಒಬ್ನು ಕೃಷ್ಣ ಕಥೆಯನ್ನು ಕೇಳಲಿಕ್ಕೆ ಇಂಟ್ರೆಸ್ಟೆಡ್ ಆಗಿರ್ತಾನೆ. ಸೊ ಈ ಸ್ಟೇಜಿಗೆ ಬರ್ಲಿಕ್ಕೆ ನಾವು ಈ ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಸತತವಾಗಿ ಓದ್ಬೇಕು ಮತ್ತೆ ಕೃಷ್ಣ ಕಥೆಯನ್ನು ಕೇಳಬೇಕು. ವೆರಿ ಇಂಪಾರ್ಟೆಂಟ್. ಆಮೇಲೆ ಎಲ್ಲದಕ್ಕೂ ಬೇಸಿಸ್ ಆಗಿರೋದು ಭಕ್ತರ ಸಂಘ. ಸೊ ಭಕ್ತರ ಸಂಘವನ್ನು ಯಾವಾಗ್ಲೂ ನಾವು ಮಾಡ್ತಾ ಇರ್ಬೇಕು, ರೆಗ್ಯುಲರ್ ಆದ. ವಾಣಿ ಸಂಘ ಅಥವಾ ಒಪ್ಪು ಸಂಘ, ಯಾವುದು ಸಿಗ್ತದೆ ಅದನ್ನು. ಸೊ ಇದನ್ನು ಈಗ ಎಕ್ಸ್ಪ್ಲೇನ್ ಮಾಡಿದಾಗೆ ದುರ್ಲಭ ಮಾನವ ಜನ್ಮ ಸತ್ಸಂಗೆ ತರೋ ಏ ಭವ ಸಿಂಧುರೆ. ಸೊ 9 ಪ್ರಾಸೆಸಸ್ ಆಫ್ ಡಿವೋಷನಲ್ ಸರ್ವಿಸ್: ಶ್ರವಣ ಕೀರ್ತನ, ವಿಷ್ಣು ಸ್ಮರಣ, ವಂದನ ಪಾದ ಸೇವನ, ದಾಸ್ಯಂ ಸಾಖ್ಯಂ ಆತ್ಮಂ, ಆತ್ಮ ನಿವೇದನಂ. ಸೊ ಈ ರೀತಿಯ ಪ್ರಾಸೆಸ್ ಗಳನ್ನು ಮಾಡಿ ಒಬ್ಬನು ಆಧ್ಯಾತ್ಮಿಕ ಲೋಕದ ಕಡೆಗೆ ಹೋಗ್ತಾನೆ. ಬಹುಬೇಗ ಕೃಷ್ಣ ಪ್ರೇಮವನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾವು ಮರಳಿ ಭಗವದ್ಧಾಮಕ್ಕೆ ಹೋಗುವಂತಹ ಕ್ವಾಲಿಫಿಕೇಶನ್ ಅನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಮ್ಮ ಹೃದಯವನ್ನು ನಾವು ಶುದ್ಧಗೊಳಿಸ್ತಾ ಹೋಗ್ಬೇಕು. ಸೊ ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ? ಸೊ ಅರ್ಜುನ ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕಾಗಿ 3 ಸ್ಟೇಜ್ ಇದೆ. ಒಬ್ಬನು ಸ್ವಲ್ಪವೇ ಭಕ್ತಿ ಸೇವೆಯನ್ನು ಮಾಡಿ ಪತನಗೊಂಡಾಗ ಅವನು ಏನಾಗ್ತದೆ? ಶುಚೀನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋ ಬಿಜಾಯತ್. ಸೊ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಉಳಿದಿರುವಂತಹ ಭೌತಿಕ ಆಸೆಗಳನ್ನು ಪೂರೈಸ್ತಾನೆ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ವಿಶ್ವಾಮಿತ್ರ ಋಷಿ ಮೇನಕೆ ಅವಳಿಗೆ ದಿಗ್ಭ್ರಮೆಗೊಂಡು. ಸೊ ಈ ರೀತಿಯ ಭೌತಿಕ ಆಸೆಗಳು ಬಂತು. ಸೊ ಯೋಗಿ, ಅನ್ಸಕ್ಸೆಸ್ಫುಲ್ ಯೋಗಿ ಫಾಲ್ ಡೌನ್ ಆಗುತ್ತೆ. ಅಥವಾ ಶೌಭರಿ ಮುನಿ ಹೇಗೆ ಅವನು ಆ ಮೀನನ್ನು ನೋಡಿ ಅವನು ಸಹ ಫಾಲ್ ಡೌನ್ ಅಂದ್ರೆ ಭೌತಿಕ ಆಸೆಗಳು ಉತ್ಪನ್ನ ಆಯ್ತು. ಸೊ ಅಂತಹ ಯೋಗಿ ಏನಾಗ್ತದೆ? ಭೌತಿಕ ಆಸೆಗಳು ಜಾಸ್ತಿ ಇದ್ರೆ ಆದ್ರೂ ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಆವಾಗ ಅವನು ಮರಣಕಾಲದ ನಂತರ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತನ್ನ ಭೌತಿಕ ಆಸೆಗಳನ್ನು ಪೂರೈಸ್ಕೊಳ್ತಾನೆ. ಆಮೇಲೆ ಅದರ ನಂತರ ಮತ್ತೆ ಅವನು ಬ್ರಾಹ್ಮಣ ಕುಲದಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಅವನು ಹುಟ್ಟುತ್ತಾನೆ. ಸೊ ಈಗ ನಾವು ಸಹ ಈ 3 ಶ್ಲೋಕಗಳಿಂದ 3 ಸ್ಟೇಜ್ ಅನ್ನು ನೋಡಿ ನಾವು ಹಿಂದಿನ ಜನ್ಮದಲ್ಲಿ ಸಹ ಎಷ್ಟು ಅಭ್ಯಾಸ ಮಾಡಿದ್ದೇವೆ ಅಂತ, ಅದು ನಾವು ಎಲ್ಲಿ ಇದ್ದೇವೆ, ನಮ್ಮ
ತರ ಎಲ್ಲಿದೆ ಅಂತ ಸ್ವಲ್ಪ ಒಂದು ಸಣ್ಣ ಗ್ಲಿಮ್ಸ್ ಸಿಗ್ಬಹುದು. ಸೊ ಅದಕ್ಕಾಗಿ ಈ ಜನ್ಮದಲ್ಲಿ ಕೇರ್ಫುಲ್ ಆಗಿ ಇದೇ ಜನ್ಮದಲ್ಲಿ ನಾವು ಪರಿಪೂರ್ಣತೆಯನ್ನು ಹೊಂದುವಂತಹ ಇದು ಒಂದು ಡಿಟರ್ಮಿನೇಷನ್ ಅನ್ನು ನಾವು ಹೊಂದಿರ್ಬೇಕು. ಇಲ್ದಿದ್ರೆ ಏನಾಗ್ತದೆ, ಮತ್ತೆ ಇನ್ಕಂಪ್ಲೀಟ್ ಆದ್ರೆ ಇದೇ ಚಕ್ರದಲ್ಲಿ ನಾವು ಮತ್ತೆ ಹೋಗ್ಬೇಕು. ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಅವನಿಗೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ. ಸೊ ಆ ರೀತಿ ಅವನು ಮತ್ತೆ ತನ್ನ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮುಂದುವರಿಸಿಕೊಂಡು ಹೋಗ್ಬಹುದು. ಆದ್ರೆ ಇನ್ನೊಬ್ಬ ಯೋಗಿ ತುಂಬಾ ಲಾಂಗ್ ಪ್ರಾಕ್ಟೀಸ್ ಮಾಡಿದ್ದಾನೆ, 90% ಮುಗಿಸಿದಾನೆ, ಅವನಿಗೆ ಆದ್ರೆ ಅವನು ದೇಹವನ್ನು ಬಿಟ್ಟಿದ್ದಾನೆ, ಅವನಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಂಮೋಹರ. ಅವಾಗ ಏನಾಗ್ತದೆ, ಅವನಿಗೆ ಭಕ್ತರ ಕುಟುಂಬದಲ್ಲಿ ಜನ್ಮ ಸಿಗ್ತದೆ, ಡಿವೋಟೀಸ್. ಆವಾಗ ಸಣ್ಣನಿಂದನೇ ಅಭ್ಯಾಸ ಮಾಡ್ತಾನೆ. ಹೀಗೆ ಅಭಯ್ ನಮ್ಮ ಶ್ರೀಲ ಪ್ರಭುಪಾದರಿಗೆ ಹೇಗೆ ಅವರು ಸಣ್ಣವ್ರು ಇರ್ಬೇಕಾದ್ರೆ ರಥಯಾತ್ರೆಯನ್ನು ಮಾಡ್ತಾರೆ. ಸೊ ಆದ್ರಿಂದ ಎಂ ವಾಪಿ ಸ್ಮರಣ ಭಾವಂ ಇದನ್ನು ಸಹ ನಾವು ನೋಡಿದ್ದೇವೆ. ಸೊ ಆದ್ರಿಂದ ಒಂದು ವಿಷಯ ನೋಡ್ಬೋದು. ಮತ್ತೆ ಇದು 3ನೇ ಸ್ತರ, ಈ ಶ್ಲೋಕನ ಇದು 3ನೇ ಸ್ತರ ಅಂದ್ರೆ ಕೆಲವು ಭಕ್ತರಿಗೆ ಈ ಫೋರ್ಲಾನ್ ಸ್ಟೇಜ್ ಅಂತ ಬರ್ತದೆ, ಅಂದ್ರೆ ಸಂದಿಗ್ಧ ಪರಿಸ್ಥಿತಿ. ಸ್ವಲ್ಪ ಅವರು ಆಲ್ಮೋಸ್ಟ್ ಪರ್ಫೆಕ್ಷನ್ ಅನ್ನು ಹೊಂದಿದ್ದಾರೆ, ಆದ್ರೆ ಸ್ವಲ್ಪ ಸಂದಿಗ್ಧತೆಯನ್ನು ಹೊಂದಿ ಅವ್ರಿಗೆ ಸ್ವಲ್ಪ ಈ ಬೇರೆ ದೇಹಗಳು ಸಿಗ್ಬಹುದು. ಉದಾಹರಣೆಗೆ ವೃತ್ರಾಸುರ ಅಥವಾ ಭರತ ಮಹಾರಾಜ 2 ಜನ್ಮ ತಗೊಳ್ಬೇಕಾಗ್ತದೆ, ಸ್ವಲ್ಪ ಸಂದಿಗ್ಧತೆ ಹೊಂದಿ, ಅದನ್ನ ಫೋರ್ಲಾನ್ ಸ್ಟೇಜ್ ಅಂತ ಹೇಳ್ತಾರೆ. ಸೊ ಅವರು ಈಗ ಉದಾಹರಣೆಗೆ ಇಂದ್ರದ್ಯುಮ್ನ ಮಹಾರಾಜ, ಗಜೇಂದ್ರನ ದೇಹ ಸಿಕ್ಕಿ ಬಿಡ್ತು, ಆದ್ರೆ ಗಜೇಂದ್ರನ ದೇಹದಿಂದ ಮರಳಿ ಭಗವದ್ಧಾಮಕ್ಕೆ ಹೋಗಿ. ಸೊ ಆ ರೀತಿಯ ಸ್ಟೇಜ್ಗಳು ಸಹ ಇರುತ್ತೆ. ಸೊ 3 ಸ್ಟೇಜಸ್ಗಳು ಇದೆ. ಇದು ಲಾಸ್ಟ್ ಸ್ಟೇಜ್ ಏನಿದೆ, ಫೋರ್ಲಾನ್ ಸ್ಟೇಜ್ ಇತ್ತು, ಇದು ತುಂಬಾ ರೇರ್ ಮತ್ತೆ ಇದು ದೇ ಆರ್ ವೆರಿ ಫಾರ್ಚುನೇಟ್. ಅವರು ತುಂಬಾ ಅದೃಷ್ಟಶಾಲಿಗಳು, ಯಾಕಂದ್ರೆ ವಿದಿನ್ 1 or 2 ಲೈಫ್ ಅವರು ಮರಳಿ ಭಗವದ್ಧಾಮಕ್ಕೆ ಹೋಗಿಬಿಡ್ತಾರೆ. ಉದಾಹರಣೆಗೆ ವೃತ್ರಾಸುರ, ಅವನು ರಾಕ್ಷಸ ಅಸುರ ದೇಹವನ್ನು ಹೊಂದಿದ್ರು ಸಹ ಈ ವೆಂಟ್ ಬ್ಯಾಕ್ ಟು ಗಾಡೆಡ್ ಆತರ. ಸೊ ಆದ್ದರಿಂದ ಭಕ್ತಿ ಸೇವೆಯಲ್ಲಿ ಯಾವುದೇ ರೀತಿಯ ಲಾಸ್ಗಳು ಇಲ್ಲ. ಸೊ ಇನ್ನೊಂದು 5 minutes ಆಗ್ಬಹುದು, ಯಾಕಂದ್ರೆ ಸ್ವಲ್ಪ ಜಾಯ್ನ್ ಆಗ್ಬೇಕಾದ್ರೆ ಲೇಟ್ ಆಗಿರುತ್ತ. ಸೊ ಆದ್ರಿಂದ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಒಬ್ನು ಮಿಸ್ಲೀಡ್ ಆಗುವ ಚಾನ್ಸಸ್ ಇರ್ತದೆ. ಯಾಕೆಂದ್ರೆ ಒಬ್ನು ಶ್ರೀಮಂತತೆಯನ್ನು ಹೊಂದಿದಾಗ ಅವನು ಆಲೋಚನೆ ಮಾಡ್ಬೋದು, ನನ್ನ ಹತ್ರ ಈಗ ತುಂಬಾ ದುಡ್ಡಿದೆ, ನಾನು ಎಂಜಾಯ್ ಮಾಡ್ತೇನೆ. ಅಥವಾ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಾಗ ಒಂದು ರೀತಿಯ ಅಹಂಕಾರವನ್ನು ಹೊಂದುವಂತಹ ಚಾನ್ಸಸ್ ಇರ್ತದೆ. ನನಗೀಗ ಒಳ್ಳೆಯ, ನಾನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದೇನೆ, ನನಗೆ ಹೈ ಬರ್ತ್ ಸಿಕ್ಕಿದೆ. ಸೊ ಜನ್ಮೈಶ್ವರ್ಯ ಶ್ರುತ ಶಿಬಿರ್ ಏತಮಾದಾನ್. ಆದ್ರೆ ಯಾರಿಗೆ ಭಕ್ತರ ಜನ್ಮ ಇದು ಕುಟುಂಬದಲ್ಲಿ ಜನ್ಮ ಸಿಕ್ಕಿರ್ತದೆ, ದಟ್ ಈಸ್ ವೆರಿ ರೇರ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಆದ್ರಿಂದ ನಮಗೆ ರಾಗಾನುಗ ಸ್ಟೇಜಿಗೆ ಹೋಗ್ಲಿಕ್ಕೆ ಬೇಕಾದಂತಹ ತುಂಬಾ ಇಂಪಾರ್ಟೆಂಟ್ ಕ್ವಾಲಿಟಿ ಏನು, ಇಂಟೆನ್ಸ್ ಗ್ರೀಡ್, ಲೋಭ ಬೇಕು. ಆಮೇಲೆ ಈ ಲೋಭ ಹೇಗೆ ಬರ್ತದೆ, ಕಂಟಿನ್ಯೂಸ್ ಹಿಯರಿಂಗ್, ಶ್ರವಣಂ. ಸೊ 3 ರೀತಿಯ ಶ್ರವಣ ನಾವು ನೋಡಿದ್ವಿ, ನಾಮ ಶ್ರವಣ, ಗುಣಾದಿ ಶ್ರವಣ, ಚರಿತ್ರ ಶ್ರವಣ. ಇದನ್ನು ಸತತವಾಗಿ ನಾವು ಕಂಟಿನ್ಯೂಸ್ ಹಿಯರಿಂಗ್ ಮಾಡಿದಾಗ, ಮತ್ತೆ ನಮಗೆ ಕೃಷ್ಣನನ್ನು ಸಂತೋಷಗೊಳಿಸ್ಲಿಕ್ಕೆ ತುಂಬಾ ತೀವ್ರವಾದ ಇಚ್ಛೆ ಮತ್ತೆ ಇಂಟೆನ್ಸ್ ಲೋಭ, ಇದನ್ನು ನಾವು ಬೆಳೆಸಿಕೊಂಡಾಗ ಒಬ್ನು ರಾಗಾನುಗ ಸ್ಟೇಜಿಗೆ ಬರ್ತಾರೆ. ರಾಗಾನುಗ ಸ್ಟೇಜಿಗೆ ಬಂದಿದ್ದೇವೋ ಇಲ್ವೋ ಅಂತ ಹೇಳಲಿಕ್ಕೆ ಒಂದೇ ಒಂದು ನಾವು ಟೆಸ್ಟ್ ನಾವು ಮಾಡ್ಬೋದು. ಅಂದ್ರೆ ಪ್ರತಿ ನಿಮಿಷಕ್ಕೂ ನಮ್ಗೆ ಕೃಷ್ಣ ಕಥೆಯನ್ನು ಕೇಳುವಂತಹ ಇಚ್ಛೆ ಇದೆಯೋ, ಆ ಟೇಸ್ಟ್ ಇದೆಯೋ, ಆ ರುಚಿ ಇದೆಯೋ, ಪ್ರತಿ ಕ್ಷಣವೂ ಕೃಷ್ಣ ಕಥೆಯನ್ನು ಕೇಳುವಂತಹ ಟೇಸ್ಟ್ ಇದೆಯೋ, ಅಥವಾ 1 hour ಲೆಕ್ಚರ್ ಆದ ತಕ್ಷಣ ನಮ್ಗೆ ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿದ್ವು. ಯಾವಾಗ ಪ್ರಭುಜಿಗಳು ಕ್ಲಾಸ್ ಮುಗಿಸ್ತಾರೆ, ಈ ರೀತಿಯ ಸ್ಟೇಜ್ ಇದೆಯೋ, ದಿಸ್ ಇಸ್ ದ ಟೆಸ್ಟ್. ಸೊ ಪರೀಕ್ಷಿತ ಮಹಾರಾಜರು
7 ದಿನ ಮತ್ತೆ ರಾತ್ರಿ ಸತತವಾಗಿ ಹರಿಕತೆ ಕೃಷ್ಣ ಕಥೆಯನ್ನು ಕೇಳಿದ್ದು. ನಮ್ಗೆ 1 hour ಕೇಳುವುದು ಇಸ್ ಆಸ್ಟಿರಿಟಿ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೇವೆ. ಮತ್ತೆ ಈ ಲೋಭ ಹೇಗೆ ಉತ್ಪತ್ತಿ ಆಗ್ತದೆ, ಹೇಗೆ ಎರೈಸ್ ಆಗ್ತದೆ? ಕೃಷ್ಣ ತದ್ ಭಕ್ತ ಕಾರುಣ್ಯ ಮಾತ್ರ ಲಾಭೈಕ ಹೇತುಕ. ಕೃಷ್ಣನ ಕೃಪೆಯಿಂದ ಅಥವಾ ಕೃಷ್ಣನ ಭಕ್ತರ, ಶುದ್ಧ ಭಕ್ತರ ಕೃಪೆಯಿಂದ ಈ ಲೋಭ ಬರ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಯಾವ ಸ್ಟೇಜ್ ಅಲ್ಲಿ ಲೋಭ ಬರ್ತದೆ? ನಿಷ್ಠ ಆದ ಮೇಲೆ. ಅನರ್ಥ ಸಂಪೂರ್ಣವಾಗಿ ನಿವೃತ್ತಿ ಆಗಬೇಕು. ನಿಷ್ಠ ಆದ ಮೇಲೆ ಈ ಸ್ಟೇಜ್ ಬರ್ತದೆ. ಸೊ ಇಲ್ಲಿ ಆ 9 ಸ್ಟೇಜ್ ಅನ್ನು ನೋಡಿದ್ದೇವೆ ನಾವು. ಈಗ 1ನೇ ಸ್ಟೇಜ್ ಅಂದ್ರೆ ಸಾಧು ಅದೋ ಶ್ರದ್ಧಾ. 2ನೇ ಸ್ಟೇಜು 2 ನಂಬರ್ ಹಾಕಿದಾರಲ್ಲ ಅದು ಸಾಧು ಸಂಘ. 3ನೇದು ಭಜನ ಕ್ರಿಯಾ. 3ನೇಯಿಂದ 4ನೇ ಸ್ಟೇಜು ತುಂಬಾ ಕಷ್ಟ, ಅನರ್ಥ ನಿವೃತ್ತಿ. ತುಂಬಾ ಅನರ್ಥಗಳು ಇರ್ತದೆ. ಅನರ್ಥ ನಿವೃತ್ತಿಯ ಸೈಕಲ್ ಮೇಲೆ ಹೊಡಿಬೇಕಾದ್ರೆ ತುಂಬಾ ಪ್ರಯಾಸ ಆಗ್ತದೆ. 3ರಿಂದ 4 ಹೋಗ್ಬೇಕಾದ್ರೆ. ಆದ್ರೆ 3ರಿಂದ 4ನೇ ಸ್ಟೇಜ್ ತಲುಪಿದ ಮೇಲೆ 4ನೇದು ನಿಷ್ಠ, 5ನೇದು ರುಚಿ, ಸಾರಿ 4ನೇಯದು ಅನರ್ಥ ನಿವೃತ್ತಿ. 3ರಿಂದ 4 ಅನರ್ಥ ನಿವೃತ್ತಿ. ಆಮೇಲೆ ಅನರ್ಥ ನಿವೃತ್ತಿ ಆದ ಮೇಲೆ 5ನೇದು ನಿಷ್ಠ. ಸೊ 4ರಿಂದ 5 ಸ್ವಲ್ಪ ಅಷ್ಟೊಂದು ಕಷ್ಟ ಇಲ್ಲ, ಆದ್ರೂ ಸ್ವಲ್ಪ ಕಷ್ಟ ಆಗ್ಬೋದು. 5 ಆದ್ಮೇಲೆ ರುಚಿ, 6ನೇ ಸ್ಟೇಜ್ ಅಲ್ಲಿ ರುಚಿ ಬಂದಾದ್ಮೇಲೆ ಟೇಸ್ಟ್ ಬಂದಾಗ 7ನೇ ಸ್ಟೇಜು ಆಸಕ್ತಿ, 8ನೇ ಸ್ಟೇಜು ಭಾವ, 9ನೇ ಸ್ಟೇಜು ಪ್ರೇಮ. ಒಮ್ಮೆ ರುಚಿ ಬಂದ ಮೇಲೆ ಅಟ್ಯಾಚ್ಮೆಂಟ್, ಈಗ ಈ ಅಟ್ಯಾಚ್ಮೆಂಟ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಟ್ರಾಂಗ್ ಅಟ್ಯಾಚ್ಮೆಂಟ್, ಆಸಕ್ತಿ ಬಂದಾಗ ಆಮೇಲೆ ಭಕ್ತಿ ಸೇವೆ ಅಂದ್ರೆ ಡೌನ್ ಅಲ್ಲಿ ಸೈಕಲ್ ಹೊಡೆದಾಗೆ. ಆದ್ರೆ ಡೌನ್ ಅಲ್ಲೂ ಸಹ ಒಬ್ಬನು ಕೇರ್ಫುಲ್ ಇರ್ಲಿಲ್ಲ ಅಂದ್ರೆ ಅವನು ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ಭರತ ಮಹಾರಾಜ ಹೇಗೆ ಅವನು ಬಿವಿಲ್ಡರ್ ಆದ, ಅದೇ ರೀತಿ. ಸೊ ಆದ್ರಿಂದ 8ನೇ ಸ್ಟೇಜ್ ಭಾವ ಸ್ಟೇಜ್. 8ರಿಂದ 9 ತುಂಬಾ ಸುಲಭ, ಆದ್ರೆ ಕೇರ್ಫುಲ್ ಆಗಿರ್ಲಿಲ್ಲ ಅಂದ್ರೆ ಸ್ಕಿಡ್ ಆಗಿ ಜಾರಿ ಬೀಳ್ಬಹುದು. ಸೊ ಆದ್ರಿಂದ ಕೇರ್ಫುಲ್ ಆಗಿ ಸೈಕಲ್ ಹೊಡಿಬೇಕು. ಆಮೇಲೆ 9ನೇ ಸ್ಟೇಜ್ ಬಂದಾಗ ಪ್ರೇಮ ಸ್ಟೇಜ್, ಪರ್ಫೆಕ್ಟೆಡ್ ಸ್ಟೇಜ್. ಆಮೇಲೆ ಪರ್ಫೆಕ್ಟೆಡ್ ಸ್ಟೇಜ್ ಅಲ್ಲಿ ಎವ್ರಿಥಿಂಗ್ ಈಸ್ ವೆರಿ ಸ್ಮೂತ್. ಸೊ ಈ ಸ್ಟೇಜ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಬೇಸಿಕಲಿ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗ್ರಹ್ಯತೆ. ಸೊ ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಇದೆ, ನೀವು ದಯವಿಟ್ಟು ಓದ್ಕೊಳ್ಳಿ. ಸಮಯದ ಅಭಾವದಿಂದ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೇನೆ, ಬಟ್ ಇದು ಆಲ್ರೆಡಿ ನಾವು ಕೆಲವೊಂದು ಇದರಲ್ಲಿ ಡಿಸ್ಕಸ್ ಮಾಡಿದ್ದೇವೆ, ಆದ್ರಿಂದ ಹೋಗ್ತಾ ಇದ್ದೇನೆ ಫಾಸ್ಟ್. ಸೊ ಆದ್ರಿಂದ ನಾವು ಯಾವುದೇ ಒಂದು ವ್ರಜವಾಸಿಗಳ ಅವರನ್ನು ಅನುಸರಿಸಬೇಕು. ಮತ್ತೆ ಪರ್ಟಿಕ್ಯುಲರ್ ಮೂಡ್ ಆಫ್ ಸರ್ವಿಸ್, ಒಂದು ಭಾವ, ಸೇವೆಯ ಭಾವವನ್ನು ನಾವು ಅದಕ್ಕೆ ನಾವು ಸ್ವಾಭಾವಿಕವಾಗಿ ಅಟ್ರಾಕ್ಟ್ ಆಗ್ತೇವೆ. ಮತ್ತೆ ಆ ಪರ್ಟಿಕ್ಯುಲರ್ ವ್ರಜವಾಸಿಯ ಅವನ ಮಾರ್ಗದರ್ಶನದ ಅಂದ್ರೆ ಅವನ ಪ್ರಕಾರ ನಾವು ರಾಗಾನುಗ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡ್ತೇವೆ. ಆದ್ರೆ ವಿ ಶುಡ್ ಬಿ ಕೇರ್ಫುಲ್, ಸಹಜಿಯಾಸಮ್ ಅವಾಯ್ಡ್ ಮಾಡ್ಬೇಕು. ಮತ್ತೆ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಇದನ್ನು ಮಾಡ್ಬೇಕು. ಸೊ ಇದನ್ನು ನಾವು ಆಲ್ರೆಡಿ ನೋಡಿದ್ದೇವೆ. ಪ್ರೇಯಿಂಗ್, ಸೊ ವಂದನಂ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಮಹಾಮಂತ್ರದ ಮೀನಿಂಗ್ ಮೇಲೆ ಸಹ ನಾವು ಮೆಡಿಟೇಟ್ ಮಾಡ್ಬೋದು. ಮತ್ತೆ ಮೂಡ್ ಆಫ್ ಡಿವೋಷನ್, ಸೊ ದಿಸ್ ಆಲ್ಸೋ ಇಂಪಾರ್ಟೆಂಟ್. ಆಮೇಲೆ ಯಾವಾಗ್ಲೂ ನಾವು ಭಕ್ತಿ ಸೇವೆಯಲ್ಲಿ ಫರ್ದರ್ ಕ್ವಾಲಿಫಿಕೇಶನ್ ಸಿಗ್ಲಿಕ್ಕೆ ಭಗವಂತನಲ್ಲಿ, ಗುರುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈ ಸೆಕ್ಷನ್ ಅನ್ನು ನಾವು ಮುಂದಿನ ಕ್ಲಾಸ್ ಅಲ್ಲಿ
ನೋಡೋಣ. ಇನ್ನು ಒಂದು ಕ್ಲಾಸ್ ಬೇಕು ಈ ಶ್ಲೋಕ 8ನೇ ಶ್ಲೋಕ ಮುಗಿಸ್ಲಿಕ್ಕೆ. ಸೊ ಅದಾದ್ಮೇಲೆ 9, 10, 11 ಸೊ 3 ಶ್ಲೋಕಗಳು ಉಳಿದಿದೆ. ಮೋಸ್ಟ್ಲಿ ಒಂದು 4 ಕ್ಲಾಸಸ್ ಬೇಕಾಗಬಹುದು. ಅದಾದ ನಂತರ ಭಕ್ತಿ ಇದು ಉಪದೇಶಾಮೃತ ಸೀರೀಸ್ ಮುಗೀತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಕಮೆಂಟ್ಸ್ ಕರೆಕ್ಷನ್ಸ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ, ಆಮೇಲೆ ಭಕ್ತಿ ರಸಾಮೃತ ಸಿಂಧು ತಗೋತೀರಾ? ಹೌದು ಮಾತಾಜಿ. ತುಂಬಾ ಥ್ಯಾಂಕ್ಸ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇದು ಪ್ರಾಕ್ಟಿಕಲ್ ಅನಾಲಜಿ ಹೇಳಿದ್ರೆ ಅದು ಮತ್ತೊಂದ್ಸಲ ರಿಪೀಟ್ ಮಾಡಿದಿರ ಪ್ರಭು? 9 ಇಂದ ಹೇಳಿದ್ರಲ್ಲ. ಹಾ, ಒಂದನೇ ಸ್ಟೇಜ್ ಅಂದ್ರೆ ನಮ್ಗೆ ಶ್ರದ್ಧೆ ಬರ್ತದೆ. ಶ್ರದ್ಧೆ ಅಂದ್ರೆ ದೇವಸ್ಥಾನಕ್ಕೆ ಬರ್ತೇವೆ, ಅವಾಗ ಏನು ಇದು ಭಕ್ತರನ್ನು ನೋಡಿ ಅಟ್ರಾಕ್ಟ್ ಆಗ್ಬಹುದು. ಸೊ ಆಮೇಲೆ ಎರಡನೇ ನಾವು ಸಾಧು ಸಂಘ ಮಾಡ್ಲಿಕ್ಕೆ ಆರಂಭ ಮಾಡ್ತೇವೆ. ರೆಗ್ಯುಲರ್ ಆಗಿ ಟೆಂಪಲ್ಗೆ ಬರುದು ಅಥವಾ ನಾವು ಹಿಯರಿಂಗ್ ಮಾಡುವುದು. ಸೊ ಇದು ಅವರ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೇವೆ. 1 ರೌಂಡ್ ಜಪ, 2 ರೌಂಡ್ ಜಪ, ಅಥವಾ 4 ರೌಂಡ್ ಜಪ, ಈ ರೀತಿ. ಇದು ಎರಡನೇ ಸ್ಟೇಜ್. ಸ್ವಲ್ಪ ಹಿಯರಿಂಗ್, ಸಾಧು ಸಂಘ, ಆ ರೀತಿ. ಆಮೇಲೆ 3ನೇದು ಭಜನ ಕ್ರಿಯಾ. ಭಜನ ಕ್ರಿಯಾ ಇಸ್ ಜನರಲಿ ದೀಕ್ಷಾ ಸ್ಟೇಜ್. ದೀಕ್ಷೆಯನ್ನು ಹೊಂದಿದಾಗ ಭಜನ ಕ್ರಿಯೆ. ನಿಜವಾದ ಸ್ಪಿರಿಚುವಲ್ ಲೈಫ್ ಬಿಗಿನ್ ಆಗೋದು ದೀಕ್ಷೆಯ ಸಮಯ. ಇಟ್ಸ್ ಅ ಬಿಗಿನಿಂಗ್. ಆಮೇಲೆ 3 ರಿಂದ 4 ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಸ್ಟೇಜ್ ಏನಿದೆ, ಇದು ತುಂಬಾ ಜಾಸ್ತಿ ದೊಡ್ಡ ಸ್ಟೇಜ್. ಇದು ಇಟ್ಸ್ ದ ಬಿಗ್ಗೆಸ್ಟ್ ಸ್ಟೇಜ್. ಇಟ್ ಟೇಕ್ಸ್ ಮೋರ್ ಟೈಮ್. ತುಂಬಾ ಸಮಯ ಹಿಡಿಯೋದು ಇದೆ ಅನರ್ಥ ನಿವೃತ್ತಿ. 3 ರಿಂದ 4. ಮತ್ತೆ ಇದು ತುಂಬಾ ಕಷ್ಟಕರವಾದ ಸ್ಟೇಜ್ ಅಂದ್ರೆ ಇದೆ. ನೀವು ಆ ಸ್ಟೀಪ್ ಹಿಲ್ ನೋಡಿದೀರಲ್ವಾ, ನೋಡ್ತಾ ಇದ್ದೀರಿ. ಅದು ಎಷ್ಟು ಅದು ಈಗ 1ನೇ ಸ್ಟೇಜ್ ಅಲ್ಲಿ ಜಾಸ್ತಿ ಪೆಡಲ್ ಮಾಡ್ಬೇಕಂತಿಲ್ಲ. 2, 3 ಸಹ ಜಾಸ್ತಿ ಪೆಡಲ್ ಮಾಡ್ಬೇಕಂತಿಲ್ಲ. ಆದ್ರೆ 3 ರಿಂದ 4 ನೀವು ಸತತವಾಗಿ ತುಂಬಾ ಶಕ್ತಿ ಹಾಕಿ ಪೆಡಲ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಶಕ್ತಿ ಹಾಕ್ಬೇಕು. ಅದಕ್ಕೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಬೈ ಫೋರ್ಸ್. ಇನಿಷಿಯಲಿ ನಾವು ಬೈ ಫೋರ್ಸ್ ಮಾಡ್ತೇವೆ ಅಲ್ವಾ? 4 ಗಂಟೆಗೆ ಏಳ್ಲಿಕ್ಕೆ ಯಾರಿಗಾದ್ರೂ ಇನಿಷಿಯಲ್ ಫೇಸಸ್ ಅಲ್ಲಿ ಇಷ್ಟ ಇರುವುದಿಲ್ಲ. ಆದ್ರೆ ನಾವು ಅಲ್ರಾಮ್ ಇಡ್ತೇವೆ. ಆಮೇಲೆ ತುಂಬಾ ಕಷ್ಟ ಆಗ್ತದೆ. ಕಷ್ಟ ಆದ್ರೂ ಹೇಳ್ತೇವೆ. ಆಮೇಲೆ 16 ಮಾಲೆ ಜಪ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆದ್ರೂ 16 ಮಾಲೆ ಜಪ ಮಾಡ್ತೇವೆ ಅಥವಾ ಜಾಸ್ತಿ ಮಾಡ್ತೇವೆ. ಶ್ರೀಲ ಪ್ರಭುಪಾದ್ರ ಪುಸ್ತಕ ಓದ್ಲಿಕ್ಕೆ ರುಚಿನೇ ಇಲ್ಲ. ಆದ್ರೂ ಶ್ರೀಲ ಪ್ರಭುಪಾದ್ರ ಪುಸ್ತಕ ನಾವು ಓದ್ತೇವೆ. ಹಿಯರಿಂಗ್ ಕೃಷ್ಣ ಕಥೆಯನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಸಹ ಕೃಷ್ಣ ಕಥೆಯನ್ನು ಕೇಳ್ತೇವೆ. ಇದು 3 ರಿಂದ 4ನೇ ಸ್ಟೇಜ್, ಅನರ್ಥ ನಿವೃತ್ತಿ. ಎಷ್ಟೋ ಭೌತಿಕ ಆಸೆಗಳು ಇದೆ, ಕಾಮ, ಕ್ರೋಧ, ಲೋಭ. ಸೊ ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ಸೊ ಆದ್ರೆ ಅದೇ ಸ್ಟೇಜ್ ಅಲ್ಲಿ ಟ್ರೈನಿಂಗ್ ದ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ನಾವೀಗ ಡಿಸ್ಕಸ್ ಮಾಡಿದ್ವಿ. ಟ್ರೈನಿಂಗ್ ದ ಮೈಂಡ್, ತಪಶ್ಚರ್ಯವನ್ನು ಮಾಡ್ಬೇಕು. ನೋ ಪೇನ್ ನೋ ಗೇನ್. ಕಷ್ಟಪಡದೆ ಇಷ್ಟ ಸಿಗುವುದಿಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ ಮಾತಾಜಿ? ಸೊ ನೋ ಪೇನ್ ನೋ ಗೇನ್. ಆವಾಗ ಕಷ್ಟ ಪಡ್ಬೇಕು. ನಾವು ಎಷ್ಟು ಅಂದ್ರೆ ಕಷ್ಟಪಟ್ಟು ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಆಸ್ಟಿರಿಟೀಸ್, ತಪಶ್ಚರ್ಯಗಳನ್ನು ಮಾಡ್ತೇವೆ, ಅಷ್ಟು ಬೇಗ ನಾವು ಅಡ್ವಾನ್ಸ್ ಆಗ್ತೇವೆ. ಸೊ ಅದರಿಂದ ತಪೋ ದಿವ್ಯಂ ಪುತ್ರಕಾಯನ ಸತ್ತು. ಆವಾಗ 3 ರಿಂದ 4 ಒಂದ್ಸಲ ಅನರ್ಥಗಳು ನಿವೃತ್ತಿ ಆದಾಗ ನಿಷ್ಠೆ ಅಂದ್ರೆ ಏನು? ಸ್ಟೆಡಿನೆಸ್. ಪ್ರತಿದಿನ 4 ಗಂಟೆಗೆ ಹೇಳ್ತಾನೆ ಭಕ್ತ. ಮೊದ್ಲು ಕೆಲವೊಮ್ಮೆ 4 ಗಂಟೆಗೆ ಹೇಳ್ತಾನೆ, ಕೆಲವೊಮ್ಮೆ 6 ಗಂಟೆಗೆ ಹೇಳ್ತಾನೆ ಅನರ್ಥ ನಿವೃತ್ತಿ ಸ್ಟೇಜ್ ಅಲ್ಲಿ. ಕೆಲವೊಮ್ಮೆ 8 ಗಂಟೆಗೆ ಹೇಳ್ತಾನೆ. ಕೆಲವೊಮ್ಮೆ ಇದು ಭೌತಿಕ ಇಂದ್ರಿಯ ತೃಪ್ತಿಗೆ ಬೀಳ್ತಾನೆ. ಆದ್ರೆ ಒಂದ್ಸಲ ನಿಷ್ಠಾ ಸ್ಟೇಜ್ ಆದಾಗ ಸ್ಟಡಿ ಆಗ್ತಾನೆ.
ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು, ಕೃಷ್ಣ ಕಥೆಯನ್ನು ರೆಗ್ಯುಲರ್ ಆಗಿ ಓದ್ತಾನೆ, ತನ್ನಿಂತಾನೆ ಓದ್ತಾನೆ, ಜಾಸ್ತಿ ಏನ್ ಬೇರೆಯವ್ರು ಹೇಳ್ಬೇಕಂತಿಲ್ಲ. ಸೊ ಇದು 4 to 5 ನಿಷ್ಠಾ ಸ್ಟೇಜ್. ನಿಷ್ಠಾ ಸ್ಟೇಜ್ ಆದ್ಮೇಲೆ ಏನಾಗ್ತದೆ, ಗ್ರಾಜುವಲಿ ಟೇಸ್ಟ್, ರುಚಿ ಬೆಳಿಲಿಕ್ಕೆ ಆರಂಭ ಆಗ್ತದೆ. ರುಚಿ ಅಂದ್ರೆ 4 ಗಂಟೆಗೆ ಏಳುವುದು ತುಂಬಾ ಸಂತೋಷಕರ. ಓ, ನನ್ಗೆ ಈಗ ಹರೇ ಕೃಷ್ಣ ಮಹಾಮಂತ್ರ ನಾನು ಜಪ ಮಾಡ್ಬೇಕು, ನಾನು ಆದಷ್ಟು ಬೇಗ ಹೇಳ್ತೇನೆ. ಸೊ ಆ ಸ್ಟೇಜ್ ಅಲ್ಲಿ ಏನಾಗ್ತದೆ, ರುಚಿ ಬೆಳೆದಾಗ ನ್ಯಾಚುರಲಿ ಮಂಗಲಾರತಿ ಅಟೆಂಡ್ ಆಗೋದು ಇಟ್ಸ್ ಎ ಬ್ಲಿಸ್. ನಾವು ಯಾರು ನಮ್ಗೆ ಫೋರ್ಸ್ ಮಾಡಿ ಅಯ್ಯೋ 4 ಗಂಟೆಗೆ ಯಾರು ಹೇಳ್ತಾರೆ ಅಂತ ಆತರ ಭಾವನೆ ಬರಲ್ಲ. ಸೊ ಅವನು ತನ್ನಿಂತಾನೆ ಹೇಳ್ತಾನೆ 4 ಗಂಟೆಗೆ, ಖುಷಿಯಿಂದ ಮಂಗಳಾರತಿ ಅಟೆಂಡ್ ಆಗ್ತಾನೆ, ಖುಷಿಯಿಂದ ಭಾಗವತಂ ಕ್ಲಾಸ್ ಅಟೆಂಡ್ ಆಗ್ತಾನೆ. ರುಚಿ ಇರ್ತದೆ, ಯಾಕಂದ್ರೆ ರುಚಿ ಇರ್ತದೆ, ರುಚಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಟೇಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನೇ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನಾವು ಓದಿರುವುದು. ಏನದು? ಹಿಂದಿನ ಕ್ಲಾಸ್ ಅಲ್ಲಿ ಜಾಂಡೀಸ್ ಇದ್ದಾಗ ಕಲ್ಲು ಸಕ್ಕರೆ, ಕಲ್ಲು ಸಕ್ಕರೆ ಅಷ್ಟು ಅವನಿಗೆ ಕಹಿಯಾಗಿ ಕಾಣ್ತಾ ಇರ್ತದೆ. ಯಾವಾಗ? ಅನರ್ಥ ನಿವೃತ್ತಿ ಸ್ಟೇಜ್ ಅಲ್ಲಿ ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸಿತಾಪಿ ಅವಿದ್ಯ ಪಿತ್ತೋಪತಪ್ತ ರಸನಸ್ಯ ನರೋಚಿಕಾನು. ಸೊ ಪಿತ್ತೋಪತಪ್ತ ಜಾಂಡೀಸ್ ಇದೆ, ಏನ್ ಮಾಡುದು? ಸೊ ಆದ್ರೆ ಕಿಂತು ಆದರಾದ್ ಅನುದಿನಂ ಕಲು ಶೈವ ಜುಷ್ಟ. ಸೊ ಸತತವಾಗಿ ಅಭ್ಯಾಸ ಮಾಡ್ತಾನೆ, ಕಷ್ಟಪಟ್ಟು ತಪಶ್ಚರ್ಯಗಳನ್ನು ಮಾಡಿದ, ಆದರಾದ್ ಅನುದಿನ ಮಾಡಿದ. ಆವಾಗ ಏನಾಗ್ತದೆ, ಸ್ವಾದ್ವಿ ಕ್ರಮಾತ್ ಭವತಿ ತದ್ ಗದ ಮೂಲಹಂತ್ರಿ. ಮೂಲದಿಂದ ಜಾಂಡೀಸ್ ಹೋಗ್ತದೆ, ರುಚಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಲ್ಲು ಸಕ್ಕರೆ ಸಿಹಿಯಾಗಿ ಕಾಣ್ಲಿಕ್ಕೆ ಆರಂಭ ಆಗ್ತದೆ. ಕಲ್ಲು ಸಕ್ಕರೆ ಸಿಹಿನೇ ಇದೆ. ಸೊ ಅದೇ ರೀತಿ ಭಕ್ತಿ ಸೇವೆ ಇಟ್ಸ್ ಆನಂದಾಂಬುಧಿ ವರ್ಧನಂ. ಸೊ ಆ ರುಚಿ ಬರ್ಲಿಕ್ಕೆ ಆರಂಭ ಆದಾಗ ಎಲ್ಲವನ್ನು ಬ್ಲಿಸ್ಫುಲಿ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಯಾಕಂದ್ರೆ ಹೃದಯದಲ್ಲಿರುವಂತಹ ಈ ಕಲ್ಮಶಗಳು ದೂರ ಹೋಗ್ತಾ ಇದೆ. ಸೊ ಒಂದು ಸಲ 6ನೇ ಸ್ಟೇಜಿಗೆ ಬಂದಾಗ ಆಮೇಲೆ ತುಂಬಾ ಸುಲಭ. ನಿಷ್ಠೆ ಸ್ಟೇಜ್ ನಂತರ ತುಂಬಾ ಸುಲಭ. ಒಬ್ಬನು ನಿಷ್ಠೆ ಸ್ಟೇಜಿಗೆ ಬಂದ ಮೇಲೆ ಆಮೇಲೆ ಜಾಸ್ತಿ ಪ್ರಯಾಸ ಮಾಡ್ಬೇಕು, ಕೇರ್ಫುಲ್ ಆಗಿರ್ಬೇಕು, ವೈಷ್ಣವ ಅಪರಾಧಗಳಿಂದ ದೂರ ಇರ್ಬೇಕು. ಆವಾಗ 5 ರಿಂದ 9 ಹೋಗುದು ಜಾಸ್ತಿ ಪ್ರಯಾಸ ಆಗುದಿಲ್ಲ. ಇಟ್ ವಿಲ್ ಬಿ ವೆರಿ ಫಾಸ್ಟ್. ಸೊ 6ನೇ ಸ್ಟೇಜ್ ಅದು. ಆಮೇಲೆ ಡೀಪ್ ಅಟ್ಯಾಚ್ಮೆಂಟ್ ಬೆಳೀತದೆ. ಡೀಪ್ ಅಟ್ಯಾಚ್ಮೆಂಟ್ ಗೆ ನಾವು ಏನ್ ಹೇಳಿದ್ದದು, ವರ್ಣದಶ, ಆಮೇಲೆ ಸ್ಮರಣದಶ, ವರ್ಣದಶ, ಆಮೇಲೆ 3ನೇದು ಮರ್ತೋಯ್ತು. ಸೊ ಆ ಇದು 3 ಸ್ಟೇಜಸ್ ಇದೆ ಅಲ್ಲ, ಅದರಲ್ಲಿ ವರ್ಣದಶ ಕಂಟಿನ್ಯೂಸ್ ಹಿಯರಿಂಗ್. ಸೊ ಅದು 7ನೇ ಸ್ಟೇಜ್. ಅಂದ್ರೆ ನಿಮ್ಗೆ ಕೃಷ್ಣನ ಬಗ್ಗೆ ಪದೇ ಪದೇ ಕೇಳ್ತಾ ಇರ್ಬೇಕು. ಕೃಷ್ಣನ ಕತೆ ಏನಿದೆ ಅದು ಅಮೃತದ ಹಾಗೆ ಕಾಣಿಸ್ತದೆ. ಶ್ರವಣತ್ವಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ಸತಾ. ಏವಂ ಪ್ರಸನ್ನ ಮನಸ್ಸೋ ಭಗವತ್ ಭಕ್ತಿ ಯೋಗತಃ. ಪ್ರಸನ್ನ ಮನಸ್ಸು, ತುಂಬಾ ಬ್ಲಿಸ್, ತುಂಬಾ ಆನಂದ ಬರ್ತದೆ. ಅಟ್ಯಾಚ್ಮೆಂಟ್, ಡೀಪ್ ಅಟ್ಯಾಚ್ಮೆಂಟ್ ಇದೆ ಕೃಷ್ಣ ಕಥೆಯನ್ನು ಕೇಳಿ. ಸೊ 24/7 ಒನ್ ಈಸ್ ಥಿಂಕಿಂಗ್ ಆಫ್ ಕೃಷ್ಣ. ಅಟ್ಯಾಚ್ಮೆಂಟ್, ದಟ್ ಈಸ್ ಇವತ್ತಿನ ಶ್ಲೋಕ, ಅದು ಆಸಕ್ತಿ. ನೆಕ್ಸ್ಟ್ ಏನಿದೆ, ಭಾವ ಸ್ಟೇಜ್. ಭಾವ ಸ್ಟೇಜ್ ಅಲ್ಲಿ ಏನು, ನಯನಂ ಗಲದಶ್ರುದಾಯ ಧಾರಯ ವದನಂ ಗದ್ಗದಾರುತ್ತಯ ಆಗಿಲ್ಲ. ಆ ಸ್ಟೇಜ್ ಅಲ್ಲಿ ಏನಾಗ್ತದೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕಾದ್ರೆ ಭಾವಗಳು ಬರ್ಲಿಕ್ಕೆ ಸ್ಟಾರ್ಟ್. ಕಣ್ಣಲ್ಲಿ ನೀರು ಬರ್ತದೆ. ಯುಗಾಯಿತಂ ನಿಮಿಷೇನ ಚಕ್ಷುಷ ಪ್ರಾವೃಷಾಹಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇನ ಮೇ. ಕೃಷ್ಣ ನೀನಿಲ್ದೆ ಈ ಜಗತ್ತು ಶೂನ್ಯಾಯಿತಂ ಜಗತ್ ಸರ್ವಂ. ಈಗ ನಮ್ಗೆ ಆ ಭಾವ ಇಲ್ಲ. ನಾವು ಕೃಷ್ಣ ಇಲ್ದೆ ಸಹ ನಾವು ಆರಾಮಾಗಿ ನಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಜೀವನ ಮಾಡ್ತಾ ಇದ್ದೇವೆ. ಬಟ್ ಆದ್ರೆ ಶೂನ್ಯಾಯಿತಂ ಜಗತ್ ಸರ್ವಂ ನಮ್ಗೆ ಆ ಭಾವ ಬರ್ತಾ ಇಲ್ಲ. ಆದ್ರೆ ಗೋಪಿಯರು, ಅವರಿಗೆ ಕೃಷ್ಣ 1 ಸೆಕೆಂಡ್ ಕಾಣ್ಲಿಲ್ಲ ಅಂದ್ರೆ ಎವ್ರಿಥಿಂಗ್ ಇಸ್ ವಾಯ್ಡ್. ವಾಯ್ಡ್ ಅಂದ್ರೆ ಏನು, ಅದರಲ್ಲಿ ರಸ ಇಲ್ಲ.
ಸೊ ಆ ಸ್ಟೇಜ್ ಅದು ಭಾವ ಸ್ಟೇಜ್. ಇಟ್ಸ್ ಅ ಪ್ರಿಲಿಮಿನರಿ ಸ್ಟೇಜ್ ಆಫ್ ಪ್ರೇಮ. ಸೊ ಪ್ರೇಮದಲ್ಲಿ ಏನಾಗ್ತದೆ ಅಂದ್ರೆ ಸಂಪೂರ್ಣವಾಗಿ ಫುಲ್ಲಿ ಬ್ಲಾಸಮ್ಡ್ ಫ್ಲವರ್, ಒಂದು ಹೂ ಸಂಪೂರ್ಣವಾಗಿ ಅರಳಿದಾಗ ಹೇಗೆ ಹಾಗೆ. ಸೊ ಭಾವ ಪ್ರೇಮ ಸ್ಟೇಜ್ ಅಲ್ಲೂ ಸಹ 10 ಸ್ತರ ಇದೆ. ಅದರಲ್ಲಿ ಟಾಪ್ ಮೋಸ್ಟ್ ಸ್ತರ ಯಾವುದು? ಮಹಾಭಾವ. ಸೊ ಮಹಾಭಾವವು ಅದು ರಾಧಾರಾಣಿ ಮತ್ತೆ ಗೌರಾಂಗ ಮಹಾಪ್ರಭು 3 ಪರ್ಸನಾಲಿಟೀಸ್ ಗಳಿಗೆ ಮಾತ್ರ ಇದೆ. ಅದು ಒಂದು ಶ್ರೀಮತಿ ರಾಧಾರಾಣಿ, ಅವಳದ್ದು ಆಸ್ತಿ ಮಹಾಭಾವ. ಅದನ್ನು ಸವಿಲಿಕ್ಕಾಗಿ ಗೌರಾಂಗ ಮಹಾಪ್ರಭುಗಳ ಆ ಭಾವವನ್ನು ಹೊಂದಿ ಬಂದಿದ್ರು. ಆಮೇಲೆ ಮಾಧವೇಂದ್ರ ಪುರಿ 3 ಪರ್ಸನಾಲಿಟೀಸ್ ಗಳಿಗೆ ಆ ಭಾವ ಇದೆ. ಸೊ 9 ಅದು ಪ್ರೇಮ ಸ್ಟೇಜ್, 9ನೇ ಸ್ಟೇಜ್ ಪ್ರೇಮ ಸ್ಟೇಜ್. ಆ ಪ್ರೇಮ ಸ್ಟೇಜ್ ಅಲ್ಲಿ ಇನ್ನೂ 10 ಸ್ತರ ಇದೆ. ಸೊ ಟಾಪ್ ಮೋಸ್ಟ್ ಇಸ್ ಮಹಾಭಾವ್. ಆನ್ಸರ್ ಆಯ್ತಾ ಮಾತಾಜಿ? ಆಯ್ತು ಪ್ರಭು, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನಾದರೂ ಪ್ರಶ್ನೆಗಳು ಇದೆಯಾ? ಸೊ ನಾವು ಯಾವ ಸ್ತರದಲ್ಲಿದ್ದೇವೆ ಅದನ್ನು ಅಸೆಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಏನೂ ಆಗಲ್ಲ. ಒಬ್ಬನಿಗೆ ಕಾಮದ ಡಿಸೈರ್ ಇಲ್ಲ ಅಂತ ಆದ್ರೆ ಅವನು ಆಲ್ಮೋಸ್ಟ್ ನಿಷ್ಠಾ ಸ್ಟೇಜಿಗೆ ಬಂದಿದ್ದಾನೆ. ಟೇಸ್ಟ್ ಬರ್ತಾ ಇದೆ, ರುಚಿ ಬರ್ತಾ ಇದೆ, ಪ್ರತಿಯೊಂದು ಡಿವೋಷನಲ್ ಆಕ್ಟಿವಿಟೀಸ್ಗೆ ರುಚಿಯಿಂದ ಮಾಡ್ತಾ ಇದ್ದಾನೆ, ರುಚಿ ಸ್ಟೇಜ್. ಆಸಕ್ತಿ ಸ್ಟೇಜಿಗೆ ಬಂದಾಗ 24/7 ಕೃಷ್ಣ ಕಥೆ ಕೇಳಲಿಕ್ಕೆ, ಕೃಷ್ಣನ ಚಾಂಟಿಂಗ್ ಮಾಡ್ಲಿಕ್ಕೆ, ಕೀರ್ತನೀಯ ಸದಾ ಹರಿ. ಸೊ ಈ 24/7 ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಆಸಕ್ತಿ ಸ್ಟೇಜಿಗೆ ಬಂದಿದ್ದಾನೆ. ಭಾವ ಸ್ಟೇಜ್ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರ್ಬೇಕು, ರೋಮಗಳು ಮೇಲೆತ್ತು ನಿಂತ್ಕೊಳ್ಬೇಕು, ಆವಾಗ ಭಾವ ಸ್ಟೇಜಿಗೆ ಬಂದಿದ್ದಾನೆ ಅಂತ. ಪ್ರೇಮ ಸ್ಟೇಜ್ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕಾದ್ರೆ ರಾಧಾಕೃಷ್ಣ ಕಾಣಿಸ್ತಾ ಇರ್ತಾರೆ, ಅವರ ಬಗ್ಗೆ ಪ್ರೇಮ ಇರ್ತದೆ. ಸೊ ಪ್ರೇಮದಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ಸೊ ನಾವು ಯಾವ ಸ್ತರದಲ್ಲಿ ಇದ್ದೇವೆ? ಸ್ಟಿಲ್ ನಮ್ಗೆ ಕಾಮ ಅಂದ್ರೆ not only sex desire but other desires which is independent of Krishna. So ಇದ್ರೆ ಎಷ್ಟು ಇದೆ ಅದನ್ನು ನಾವು ನೋಡ್ಕೊಳ್ಬೇಕು. ಸೊ ಶ್ರೀಲ ಪ್ರಭುಪಾದರು ಹೇಳಿದ್ರು, ಯಾವಾಗ 0 ಸೆಕ್ಸ್ ಡಿಸೈರ್ ಇರ್ತದೆ ದಟ್ ಈಸ್ ದ ಲಿಬರೇಟೆಡ್ ಸ್ಟೇಟ್. ಜೀವನ್ ಮುಕ್ತ ಆಗಿದ್ದಾನೆ ಅಂದ್ರೆ 0 ಸೆಕ್ಸ್ ಡಿಸೈರ್ ಇರ್ತದೆ. ದಟ್ಸ್ ಅ ಟೆಸ್ಟ್. ಬೇರೆ ಯಾರು ಏನು ಹೇಳ್ಬೇಕು ಅಂತ ನಮ್ಮನ್ನು ನಾವೇ ಎಲ್ಲಿದ್ದೇವೆ ಅಂತ ಹೆಚ್ಚು ಕಡಿಮೆ ನೋಡ್ಕೋಬಹುದು. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಇದರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಬೇಕಾದ್ರೆ ಮಾಧುರ್ಯ ಕದಂಬಿನಿ ಅದರಲ್ಲಿ ನಿಷ್ಠಾ ಸ್ಟೇಜ್ ಇದ್ದು ಸಿಂಪ್ಟಮ್ಸ್ ಗಳು ಏನು, ರುಚಿ ಸ್ಟೇಜ್ ಇದ್ದು ಸಿಂಪ್ಟಮ್ಸ್ ಗಳು ಏನು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾರಂತೆ. ನಾನು ಓದಿಲ್ಲ ಅದು ಪುಸ್ತಕ. ಬಟ್ ಇಫ್ ಸಂಬಡಿ ವಾಂಟ್ಸ್ ಮೋರ್ ಡೀಟೇಲ್ ದೇ ಕ್ಯಾನ್ ರೆಫರ್ ಮಾಧುರ್ಯ ಕದಂಬಿನಿ ಪುಸ್ತಕ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭುಜಿ, ಮಾಧುರ್ಯ ಕದಂಬಿನಿ ಯಾರು ಬರೆದಿರೋದು? ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಮಾತಾಜಿ, ನಾನು ಓದಿಲ್ಲ ಪುಸ್ತಕ. ಅದು ಕನ್ನಡದಲ್ಲಿ ಸಿಗುತ್ತಾ? ಅದು ಸಹ ನನ್ಗೆ ಗೊತ್ತಿಲ್ಲ. ಎಕ್ಸಾಕ್ಟ್ ಆಗಿ ಮೋರ್ ಡೀಟೇಲ್ಸ್ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಆ ಪುಸ್ತಕದ ಬಗ್ಗೆ. ಬಟ್ ಅದು ಬೇರೆ ಬೇರೆ ಸ್ಟೇಜಸ್ ಆಫ್ ಇದು ಎಕ್ಸ್ಪ್ಲೇನ್ ಮಾಡ್ತದೆ, ನಿಷ್ಠಾ, ರುಚಿ, ಆಸಕ್ತಿ, ಭಾವಪ್ರೇಮ. ಬಟ್ ನಾನು ಹೇಳಿರೋ ಎಕ್ಸ್ಪ್ಲನೇಷನ್ಸ್ ಅದು ಮೋರ್ ಆರ್ ಲೆಸ್ ತುಂಬಾ ಮೇಲ್ಮೇಲೆ ನೋಡ್ಬೇಕಾದ್ರೆ ಈ ಸಿಂಪ್ಟಮ್ಸ್ ಗಳು ಇತ್ತು ಅಂದ್ರೆ
ಮೋರ್ ಆರ್ ಲೆಸ್ ನಮ್ಗೆ ಗೊತ್ತಾಗ್ತದಲ್ವಾ. ಈಗ ನಾವು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡ್ಬೇಕಾದ್ರೆ ನಮ್ಮಲ್ಲಿ ಎಷ್ಟು ಅನರ್ಥಗಳು ಇದೆ ಅದು ಬೇರೆಯವರು ಹೇಳ್ಬೇಕಾಗಿಲ್ಲ. ಸೊ ನಮ್ಗೆ ಗೊತ್ತು ಎಷ್ಟು ಅನರ್ಥಗಳು ಇದೆ. ಸೊ ಆಮೇಲೆ ರುಚಿ, ಎಷ್ಟು ಭಕ್ತಿ ಸೇವೆ ಅಭ್ಯಾಸ ಮಾಡ್ಬೇಕಾದ್ರೆ ಎಷ್ಟು ರುಚಿ ಇದೆ ನಮ್ಗೆ ಗೊತ್ತಾಗ್ತದೆ. 16 ಮಾಲೆ ಮಾಡಿದ್ಮೇಲೆ ಹಬ್ಬ 16 ಮಾಲೆ ಮುಗೀತು ಅಂತ ಜಪಮಾಲೆ ಸೈಡಿಗೆ ಇಡ್ತೇವೋ ಅಥವಾ ಕಂಟಿನ್ಯೂಸ್ ಆಗಿ ಇನ್ನು ಜಪ ಮಾಡ್ತೇವೋ. ರುಚಿ ಇದ್ದವನು 25 ಮಾಲೆ ಮಾಡಿದ್ರು ಸಹ ಅವನು ಇನ್ನೂ ಮಾಡೋಣ ಅಂತಾನೆ ಅನರ್ಥ ನಿವೃತ್ತಿ ಸ್ಟೇಜ್ ಅಲ್ಲಿ ಹಬ್ಬ 16 ರೌಂಡ್ ನಾಳೆ ತನಕ ಪರವಾಗಿಲ್ಲ ಈ ರೀತಿಯ ಭಾವ, ಅಥವಾ 16 ರೌಂಡ್ಸ್ ಮಾಡೋದೇ ದೊಡ್ಡ ವಿಷಯ. ಅದು 16 ರೌಂಡ್ಸ್ ಮಾಡೋದೇ ದೊಡ್ಡ ವಿಷಯ. ಅದು ಭಜನ ಕ್ರಿಯೆ ಹಿಂದೆನ ಸ್ಟೇಜ್. ಭಜನ ಕ್ರಿಯೆಯಲ್ಲಿ ಅಟ್ಲೀಸ್ಟ್ ದೀಕ್ಷಾ ಸಮಯದಲ್ಲಿ 16 ಮಾಲೆ ಮಾಡ್ತೇನೆ ಅಂತ ಒಂದು ಕಮಿಟ್ಮೆಂಟ್ ತಗೊಂಡ್ಕೊಂಡಿರೋದ್ರಿಂದ ಅಟ್ಲೀಸ್ಟ್ ಫೋರ್ಸ್ಫುಲಿ ಅವನು ಮಾಡ್ತಾ ಇರ್ತಾರೆ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಬೇರೆ ಪ್ರಶ್ನೆ ಇಲ್ಲ ಅಂದ್ರೆ ಕ್ಲಾಸ್ ಎಂಡ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ. ಶೀಲಾ ಪ್ರಭುಪಾದ್ ಕಿ ಜಯ. ಜೈ ಶೀಲ ಗುರುದೇವ್ ಕಿ ಜಯ. ಜೈ ತುಂಬಾ ಜೈ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ. ದಂಡವತ್ ಪ್ರಣಾಮ್ ಪ್ರಭುಜಿ. ಧನ್ಯವಾದ. धन्यवाद प्रणाम प्रभु जी। ಹರೇ हरे ಕೃಷ್ಣ. कृष्ण। ಹರೇ ಕೃಷ್ಣ.